ನಮಸ್ಕಾರ. ಸುದ್ದಿ ಮೃದಂಗ ವಿಶೇಷ ಕಾರ್ಯಕ್ರಮ ಕನ್ನಡ ಚಿನ್ಮಯಿ. ಕನ್ನಡ ನಾಡು ನುಡಿ ಸೇವೆಗಾಗಿ ತಮ್ಮನ್ನು ತಾವೇ ಸಮರ್ಪಿಸಿಕೊಂಡು ತಮ್ಮ ಮನೆಯನ್ನೂ ಲೆಕ್ಕಿಸದೆ ಕನ್ನಡಕ್ಕಾಗಿ ದುಡಿದವರು ಅನೇಕರು. ಅವರ ಒಂದು ಕಿರು ಪರಿಚಯವನ್ನು ಕೊಡುವಂಥ ವಿಶೇಷ ಕಾರ್ಯಕ್ರಮ ಕನ್ನಡ ಚಿನ್ಮಯಿ. ನಾನು ಎಚ್.ಎಸ್. ಸುಧೀಂದ್ರ ಕುಮಾರ್. ಇವತ್ತು ಕನ್ನಡ ಚಳುವಳಿಯಿಂದ ಹಿಡಿದು ಈ ಗಳಿಗೆವರೆಗೂ ತಮ್ಮದೇ ಆಗಿರತಕ್ಕಂಥ ವಿಶಿಷ್ಟ ರೀತಿಯ ಚಾಪನ್ನು ಮೂಡಿಸಿ ಮಾತು ಕಡಿಮೆ, ಮಾತು ಕೆಲಸವಾಗಬಾರದು, ಕೆಲಸ ಮಾತಿನ ರೂಪದಲ್ಲಿ ಕಾಣಿಸಬೇಕು ಅನ್ನುವಂತಹ ವ್ಯಕ್ತಿ ನಾ ಶ್ರೀಧರ್. ನಾನು ಹೇಳ್ಕೋಬೋದು ನಾ ಶ್ರೀಧರ್ ಅಂತ ಹೇಳಿದೆ. ಯಾಕೆಂದರೆ ಪ್ರತಿಯೊಬ್ಬ ಕನ್ನಡಿಗ ನಾ ಶ್ರೀಧರ್ ಅಂತಾದರೆ ಕನ್ನಡ ನಾಡು ನುಡಿಗೆ ಒಂದಷ್ಟು ಸೇವೆ ಸಲ್ಲಿಸ್ಬೋದು. ಅಂತಹ ನಾ ಶ್ರೀಧರ್ ಅವರು ಅನೇಕ ಕಾರ್ಯಗಳಲ್ಲಿ ತಮ್ಮನ್ನು ತೊಡಗಿಸಿಕೊಂಡಂಥವ್ರು. ಗಾಂಧಿನಗರ ವಿಧಾನಸಭಾ ಕ್ಷೇತ್ರದ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾಗಿ ಸೇವೆಯನ್ನು ಸಲ್ಲಿಸಿದಂಥವ್ರು. ಅದಕ್ಕಿಂತ ಹೆಚ್ಚಾಗಿ ಪ್ರಸ್ತುತ ಕರ್ನಾಟಕ ವಿಜ್ಞಾನ ಪರಿಷತ್ತಿನ ಬೆಂಗಳೂರು ನಗರ ಜಿಲ್ಲಾ ಅಧ್ಯಕ್ಷರಾಗಿ ವಿಶೇಷವಾಗಿರ್ತಕ್ಕಂಥ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ನಾ ಶ್ರೀಧರ್ ಅವರಿಗೆ ತುಂಬ ಹೃದಯದ ಸ್ವಾಗತ. ತಮಗೂ ಕೂಡ ಸರ್, ಅತ್ಯಂತ ವಿಶೇಷ ಸಂಗತಿ, ಬೆಂಗಳೂರು ನಗರ ಜಿಲ್ಲೆ ಒಳಗೆ ಬಹುಶಃ ಪ್ರತಿಯೊಬ್ಬ ಕನ್ನಡಿಗನಿಗೂ ಚಿರಪರಿಚಿತ ವ್ಯಕ್ತಿ ನಾ ಶ್ರೀಧರ್. ಯಾಕೆ ಅಂತಂದರೆ ಯಾವುದೇ ದರ್ಪವಿಲ್ಲ, ಯಾವುದೇ ಅಹಂಕಾರವಿಲ್ಲ, ಸರಳ ಸಜ್ಜನ ಕನ್ನಡಿಗರು ನೀವು ಅನ್ನುವಂಥ ಹೆಮ್ಮೆ ನನ್ನದು ಅಂತ ಹೇಳ್ಕೊತೇನೆ. ನಮ್ಮದು ಎಲ್ಲರೂ ಹೇಳಿದ್ರೆ ನಾನು ನನ್ನದು ಅಂತ ಹೇಳ್ತೇನೆ. ಕನ್ನಡ ಚಳುವಳಿಯ ಮೂಲಕವಾಗಿ ಕನ್ನಡದ ಕೆಲಸಕ್ಕೆ ತಾವು ತೊಡಗಿಸಿಕೊಂಡ್ರಿ. ಕನ್ನಡ ಚಳುವಳಿಗೆ ಬಂದದ್ದು ಹೇಗೆ ತಾವು? ನಾನು ವಿದ್ಯಾರ್ಥಿ ದೆಸೆಯೊಳಗಿದ್ದೆ. ಆಗ ನಾನು ಬಹುಶಃ 9ನೇ ತರಗತಿ ಓದ್ತಾ ಇದ್ದೆ. ಆರ್ಯ ಶಾಲೆ ಒಳಗೆ ಗಾಂಧಿನಗರ್ನಲ್ಲಿದ್ದೆ. ಆಗ ನಮ್ಮ ನಾಯಕರಾದಂಥ ವಾಟಾಳ್ ನಾಗರಾಜ್ ಅವರು ಬೆಳಗಾವಿ ಗಡಿ ವಿಚಾರವಾಗಿ ಬೆಂಗಳೂರು ಬಂದ ಕರೆ ಕೊಟ್ಟಿದ್ದರು. ಆಗ ನಾವು ಸ್ಕೂಲ್ ಮೇಲ್ಗಡೆ ಯಾವುದೋ ಕಾರಣಕ್ಕೆ ಹೋಗಿದ್ವಿ. ಆ ಟಿ ಸರ್ಕಲ್ ಪೂರ್ತಿ ಜನ, 10 ಜನ ಪೊಲೀಸ್ನವರು ಗುಂಪಾಗಿದ್ದರು. ಏನು ಅಂತ ಪಕ್ಕದೊಳಗಿರೋರು ನಾವೇ ವಿದ್ಯಾರ್ಥಿಗಳೆಲ್ಲ ಚರ್ಚೆ ಮಾಡಿದಾಗ, ಇಲ್ಲ ವಾಟಾಳ್ ನಾಗರಾಜ್ನ ಅರೆಸ್ಟ್ ಮಾಡೋಕ್ಕೆ ಬಂದಿದ್ದಾರೆ. ಅವ್ರಿಗೇನೋ ಇನ್ಫಾರ್ಮೇಷನ್ ಬಂದಿರ್ಬೋದು ಪೊಲೀಸ್ನವ್ರಿಗೆ. ಅವರ ಪೊಲೀಸ್ನವರೆಲ್ಲ ಅಲ್ಲಲ್ಲಿ ನಿಂತಿದ್ದು ಮಫ್ತಿ ಒಳಗೆ. ಒಂದು ಕಾರ್ ಬರುತ್ತೆ. ಕಾರ್ನೊಳಗಡೆಯಿಂದ ಒಂದು ಮುಸ್ಲಿಂ ಲೇಡಿ ಇಳಿತಾರೆ. ಇಳಿತಾ ಇದ್ದಂಗೆ ಕೂಡ ಅವರು ಧಿಕ್ಕಾರಕ್ಕೆ ಹೋಗೋಕ್ಕೆ ಶುರು ಮಾಡ್ತಾರೆ. ವ್ಯವಸ್ಥೆ ವಿರುದ್ಧವಾಗಿ ಧಿಕ್ಕಾರಕ್ಕೆ ಹೋಗೋಕ್ಕೆ ಶುರು ಮಾಡ್ತಾರೆ. ಆಗ ಪೊಲೀಸ್ನವರೆಲ್ಲ ಬರ್ತಾರೆ, ಅವ್ರನ್ನ ಅರೆಸ್ಟ್ ಮಾಡ್ಕೊಂಡು ಹೋಗ್ತಾರೆ. ನಾವು ನೋಡ್ತಾ ಇರೋವಂಥವ್ರಿಗೆ ಒಂಥರ ಅನಿಸುತ್ತೆ ಮನಸ್ಸಿಗೆ, ಏನೇ ಕನ್ನಡ ಅಂದರೆ ಇಷ್ಟೊಂದೆಲ್ಲ ಇದೆಯಾ? ಇದೇ ಥರದ್ದು ಅನೇಕ ಘಟನೆ ನಾನು ಸ್ಕೂಲ್ ಡೇಸ್ನೊಳಗೆ ನೋಡ್ತಾ ಬಂದೆ. ನಾನು ಕಪಾಲಿ ಟಾಕೀಸು ಉದ್ಘಾಟನೆ ಟೈಮು, ಅಲ್ಲಿ ಹಿಂದಿ ಚಲನಚಿತ್ರನ ಉದ್ಘಾಟನೆ ಟೈಮ್ನೊಳಗೆ ಅಲ್ಲಿ ಹಾಕಿದರು. ಅದೇ ಥರ ಮೈಸೂರು ಬ್ಯಾಂಕ್ ವೃತ್ತದಿಂದ ಸುಮಾರು 4-5 ಸಾವಿರ ಜನ ಚಳುವಳಿಗಾರರು ಮೆರವಣಿಗೆ ಮಾಡ್ಕೊಂಬಂದು ಹಿಂದಿ ಬೇಡ ಅಂತ, ಹಿಂದಿ ಚಲನಚಿತ್ರ ಹಾಕಕ್ಕೆ ನಾವು ಬಿಡೋದಿಲ್ಲ ಅಂತ. ಬರ್ತಾ ಇದ್ದಂಗೆ ನಮ್ಮ ಸ್ಕೂಲ್ ಹತ್ರನೇ ಲಾಠಿ ಚಾರ್ಜ್ ಎಲ್ಲ ಶುರು ಆಗೋಯ್ತು. ಟಿಯರ್ ಗ್ಯಾಸ್ ಎಲ್ಲ ಬಿಟ್ಟರು. 10 ಜನ ಇಂಜರ್ಡ್ ಆದರು. ನಮ್ಮ ಸ್ಕೂಲ್ ಕಾಂಪೌಂಡ್ ಒಳಗಡೆ ಓಡ್ ಬಂದು ಕೆಲವರೆಲ್ಲ ಕೂತ್ಕೊಂಡ್ರು. ಇದೆಲ್ಲ ನೋಡಿದಾಗ ನನಗೂ ಒಂದು ಸ್ವಲ್ಪ ಆಕರ್ಷಣೆ ಬಂತು, ಕನ್ನಡದ ಕಡೆ ಹೋಗೋಣ ಅಂತ. ಮತ್ತು ನಾನು ನಮ್ಮದು ಕುಲ್ಕಸಬು ಹೋಟ್ಲು ನಾವು ನಡೆಸ್ತಾ ಇದ್ದಾಗ, ಇದು ಸಾರಸ್ಯಕರವಾದಂಥ ಒಂದು ಘಟನೆ, ಹಳೆ ಘಟನೆ ನಿಮ್ಗೆ ಹೇಳಲೇಬೇಕು. ಅದೇನಪ್ಪ ಅಂತ ಹೇಳಿದ್ರೆ, ನಮ್ಮ ಹೋಟ್ಲ್ ಕ್ಯಾಶ್ ಮೇಲೆ ಒಂದು 4-5 ಸ್ಟೆನ್ಸಿಲ್ ಕಾಪಿ ಇರೋದು, ಅಚ್ ಮಾಡಿರೋಂಥ ಅವೆಲ್ಲ ಸ್ಟೆನ್ಸಿಲ್ಗಳು 5-6. ಅದೇನಪ್ಪ ಅಂತ ಹೇಳಿದ್ರೆ, ಕನ್ನಡ ಚಳವಳಿಗೆ ಸಂಬಂಧಪಟ್ಟಂಥ ಹೋರಾಟಗಳಿಗೆ ಸಂಬಂಧಪಟ್ಟಂಥ ಕರಪತ್ರ. ಅದು ಆ ಕರಪತ್ರ ಓದಬೇಕು ಕ್ಯಾಶ್ ಹತ್ರ ಬಂದವರು, ಮತ್ತು ಅದನ್ನು ಅಲ್ಲೇ ಇಟ್ಬಿಟ್ಟು ಹೋಗಬೇಕು. ಸಂಜೆ 4 ಗಂಟೆಗೆ ಮಾರಾಮೂರ್ತಿಯವರ ಸೈಕಲ್ ಜಾಥಾ, ಎಲ್ಲ ಕನ್ನಡ ಪ್ರೇಮಿಗಳು ಭಾಗವಹಿಸಬೇಕು. ಸ್ಥಳ ಬಿನ್ನಿಮಿಲ್ ಆಟದ ಮೈದಾನ. ಇಷ್ಟನ್ನೇ ಎಷ್ಟು ಅದ್ಭುತವಾಗಿ ಆ ಕಾರ್ಯಾಚರಣೆ ಆಗ್ತಾಯಿತ್ತು ಅಂದರೆ, ಸುಮಾರು 700 ಜನ 800 ಜನ ಸೈಕಲ್ ತೊಗೊಂಡು ಅಲ್ಲಿರೋರು. ಕನ್ನಡ ಚಳವಳಿ ಅಂದರೆ ನಾನು ನೋಡಿರೋದು, ನಾನು ಸಣ್ಣ ವಯಸ್ಸು, ನಾನು ನೋಡಿರೋದು. ಅಷ್ಟು ಪ್ರಬಲವಾಗಿ ಕನ್ನಡ ಚಳವಳಿನ ಕಟ್ಟಂಥ ನಾನು ಇವತ್ತಿನ ದಿವಸ ಮಾರಮೂರ್ತಿಯವ್ರನ್ನ ನೆನೆಸ್ಕೊತೀನಿ, ಆನಕೃಷ್ಣ ರಾಯರನ್ನು ನೆನೆಸ್ಕೊತೀನಿ, ಬೇನೆ ಈಶ್ವರಪ್ಪ ಅವ್ರು ನೆನೆಸ್ಕೊತೀನಿ, ಅನೇಕ ಜನ, ಕೇಸರಿ ಗೋಪಿನಾಥ್ನ ನೆನೆಸ್ಕೊತೀನಿ. ಇವಿಷ್ಟು
ನನಗೆ ಭಾಳ ಪ್ರೇರಣೆಯಾಗಿ ಸಿಕ್ಕಿದಂಥ ಅವಕಾಶ ಅಂತ ನಾನು ತಿಳ್ಕೊಂಡು ಇವತ್ತಿನ ದಿವಸ ನಿಮ್ಮ ಟಿ ವಿ ಸ್ಟುಡಿಯೋ ಒಳಗೆ ಹೇಳ್ತಾ ಇದ್ದೀನಿ ಸರ್. ಖಂಡಿತ ವಿದ್ಯಾರ್ಥಿ ದೆಸೆಯಿಂದಲೇ ಕನ್ನಡದ ಚಳುವಳಿಯನ್ನು ದೂರದಿಂದ ನೋಡಿ ಕೊನೆಗೆ ಅದಕ್ಕೆ ಹತ್ತಿರಕ್ಕೆ ಹೋಗಿ ಸೇರಿದಂಥವ್ರು ನಾ ಶ್ರೀಧರ್ ಅವರು. ಆ ಚಳುವಳಿಯ ಹೆಸರುಗಳನ್ನು ಹೇಳಿದ ಮಾ ರಾಮಮೂರ್ತಿ ಅವರ ಹೆಸರನ್ನೆಲ್ಲ ಹೇಳ್ತಾ ಇದ್ದರೆ ಎಂಥ ಕನ್ನಡಿಗನಿಗೂ ರೋಮಾಂಚನವಾಗುತ್ತೆ. ಇವತ್ತು ಮಾ ರಾಮಮೂರ್ತಿ ಅವರೆಲ್ಲ ಇಲ್ಲದೆ ಹೋಗಿದ್ದೆ ಕನ್ನಡದ ಬಾವುಟದ ಪ್ರಶ್ನೆಯೇ ಬರ್ತಾ ಇರಲಿಲ್ವೇನೋ. ಇಂಥ ಸಂದರ್ಭದೊಳಗೆ ನೀವು ಅಲ್ಲಿಂದ ಬೆಳ್ಕೋತಾ ಬಂದ್ರಿ. ನಿಮ್ಮ ಮನೆಯ ವಾತಾವರಣ ಹೇಗಿತ್ತು ಅಂತ, ಯಾಕೆ ಅಂತ ಹೇಳಿದ್ರೆ ಚಳುವಳಿಗೆ ಹೋಗ್ತೀವಿ ಅಂದರೆ ಬೇಡ ಅನ್ನುವಂಥ ವಾತಾವರಣ ಇರುತ್ತೆ ಸಹಜವಾಗಿ. ನಿಮ್ಮ ಮನೆಯಲ್ಲಿ ಯಾವ ರೀತಿ ಸಹಕಾರವನ್ನು ಕೊಟ್ಟರು ಇದಕ್ಕೆ, ನೀವು ಹೋರಾಟಕ್ಕೆ ಹೋಗೋದಕ್ಕೆ? ನನಗೆ ನಾವು ಮನೆಯೊಳಗೂ ಏನು ಅದನ್ನೆಲ್ಲ ಕೇಳಲಿಲ್ಲ, ಎಲ್ಲೂ ಕೇಳಲಿಲ್ಲ. ಎರಡನೇದು, ನಾವು ನಮಗೆ ಆ ಒಂದು ವಾತಾವರಣ ಏನಿತ್ತು, ನಾವು ಅನುಕೂಲವಾಗೇ ಇದ್ವಿ, ತುಂಬ ಚೆನ್ನಾಗೇ ಇದ್ವಿ. ಆ ಅನುಕೂಲ ಆಗಿದ್ದೇ ಒಂದೊಂದು ಸತಿ ನಮಗೆ ಮುಳ್ಳ ಅಂತ ಅನಿಸುತ್ತೆ. ಯಾಕೆಂದರೆ ಆಗಿನ ಕಾಲದ ಹೋರಾಟಗಾರರು ನಾವು ವಯಸ್ಸಿನೊಳಗಿದ್ದಾಗ ಅವ್ರಿಗೆ ತುಂಬ ವಯಸ್ಸಾಗಿತ್ತು. ನಮಗೊಂದು 25 ಅಂದರೆ ಅವ್ರಿಗೆ 50, 55, 60. ಯಾರು ಮದುವೆನೂ ಆಗಲಿಲ್ಲ. ಎಷ್ಟೋ ಜನ ಊಟಕ್ಕಿಲ್ದಂಗೆ ಓಡಾಡೋದನ್ನ ನೋಡಿದ್ರೆ ಅವರು ಎಂತೆಂಥ ಹೋರಾಟಗಳು ಮಾಡಿದ್ರು ನಾವು ನೋಡ್ದಂಗೆ. ವಾಟಾಳ್ ನಾಗರಾಜ್ ಜೊತೆಗೆ ಇರ್ಬೋದು, ಜಿ ನಾರಾಯಣ್ ಕುಮಾರ್ ಜೊತೆಗಿರ್ಬೋದು, ರೆಡ್ಡಿಯವ್ರ ಜೊತೆಗಿರ್ಬೇಕು ಎಲ್ಲ. ಅದರಿಂದ ನಮಗೇನು ಅಷ್ಟೊಂದು ಕಷ್ಟ ಎಲ್ಲ ಇರಲಿಲ್ಲ. ಆದರೆ ನಾವು ಅವ್ರು ನೋಡಿದಾಗ ಧಾರಾಳವಾಗಿ 1,000 ರೂಪಾಯಿ ಕೊಡೋಣ ಅಂದರೆ ನಮ್ಮ ಹತ್ರ ಇಲ್ಲ, ಏನೋ ಒಂದು 50 ರೂಪಾಯಿ ಕೊಟ್ಬಿಟ್ಟು ಬರಲಾ ಗುರುಬೇ ಅಂದ್ಬಿಟ್ಟು ಹೋಗ್ತಾ ಇದ್ವಿ. ಖಂಡಿತ ಮನೆಯ ಸಹಕಾರ, ನಿಮ್ಮ ಒಂದು ಕಿಚ್ಚಿತ್ತಲ್ಲ ಕನ್ನಡಕ್ಕೋಸ್ಕರವಾಗಿ, ಅದು ನಿಮ್ಮನ್ನು ನೀವು ಸಮಾಧಾನ ಬಂದ್ರಿ. ನೀವು BA ಉದ್ಯೋಗಿಯೂ ಕೂಡ ಆಗಿ ಸೇರ್ಪಡೆ. ಹೌದು. ಅಲ್ಲಿ ಉದ್ಯೋಗದಲ್ಲಿದ್ದರೂ ಕೂಡ ಕನ್ನಡವನ್ನೇನು ಬಿಡಲಿಲ್ಲ. ಅಲ್ಲಿಯ ಸಂಘದಲ್ಲೂ ಕೂಡ ಸೇರ್ಕೋತೀರಿ, ಕನ್ನಡದ ಕೆಲಸವನ್ನ ಮಾಡ್ತೀರಿ. ಹೇಗೆ ಅಲ್ಲಿ BL ಒಳಗೆ ಹೇಗೆ ಮುಂದುವರಿತೀರಿ ನಿಮ್ಮ ಚಟುವಟಿಕೆಗಳು? ಸರ್, BLನಲ್ಲಿ 1977 BL ಕರ್ನಾಟಕ ಕಾರ್ಮಿಕ ಹಿತರಕ್ಷಣಾ ಸಮಿತಿ ಅಂತ ಶುರು ಮಾಡಿದ್ವಿ. ಅದು ಶುರು ಮಾಡೋಕ್ಕೆ ಮೊದಲು ಬಹಳ ಬೆರಳೆಣಿಕೆ ಜನ. ಅದರ ಹಿನ್ನೆಲೆ ಒಂದು 2 ನಿಮಿಷ ಹೇಳ್ತೀನಿ. ಹೇಳಿ. ಯಾಕೆ ಅಂತ ಹೇಳಿದ್ರೆ, ಕನ್ನಡ ಮಾತಾಡೋಂಥನೇ ವಾತಾವರಣ ಇರಲಿಲ್ಲ. ಅಲ್ಲಿ ರಾಜ್ಯೋತ್ಸವ ಮಾಡಿದ್ರೆ ವೆಲ್ಕಮ್ ಅಂತ ಬರಿಬೇಕು, ನಾವು ಸುಸ್ವಾಗತ ಅಂತ ಬರೆಯೋಂಗಿಲ್ಲ. ನಾನು ಯಾತಕ್ಕೆ ಮಾತನ್ನ ಹೇಳ್ತೀನಿ ಅಂದರೆ, ಕೆಲವ್ರಿಗೆಲ್ಲ ಸಂಕಟ, ಇದೇನಿದು, ನಾವು ಆ ಬ್ಯಾಡ್ಜ್ನ ಜೋಬ್ನೊಳಗೆ ಇಟ್ಕೊಬೇಕು, ಆ ಥರ ಪರಿಸ್ಥಿತಿ ಇತ್ತು. ಕೆಲವೇ ಜನ ಸೇರಿ ಚಿಕ್ಕಲಾಲ್ ಬಾಗ್ನೊಳಗೆ ಒಂದು 70-80 ಜನ ಸೇರಿ, ಇದೆಲ್ಲ ಸರಿ ಇಲ್ಲ, ಏನಾನ ಮಾಡಬೇಕು ಅಂತ ಹೇಳಿ ಹನುಮಂತಯ್ಯ ಅಂತ ಇದ್ದರು. ಅವರು ಬೇರ ರಂಗರಾಜು, ಸಿದ್ದಯ್ಯ ಅಂತ, ಶಿವಶಂಕರ್ ಅಂತ, ಇದರೊಳಗೆ ತುಂಬ ಜನ ಇಲ್ಲ. ಬೇರ ರಂಗರಾಜ್ ಇಲ್ಲ, ಹನುಮಂತಯ್ಯನವರು ಇಲ್ಲ, ಶಿವಶಂಕರ್ ಇಲ್ಲ, ಇವಾಗ ಸಿದ್ದಯ್ಯನವರು ಒಂದು ಸ್ವಲ್ಪ ಇದ್ದಾರೆ, ಅವ್ರಿಗೂ ಆರೋಗ್ಯ ಸರಿ ಇಲ್ಲ. ಇಂಥವರೆಲ್ಲ ಸೇರಿ CV ಕೃಷ್ಣಪ್ಪ ಅಂತ ಅನೇಕ ಜನ ಸೇರಿ ಒಂದು ತೀರ್ಮಾನಕ್ಕೆ ಬಂದ್ವಿ, ಒಂದು ಸಂಘ ಮಾಡೋಣ. ಒಂದು ಸಂಘ BL ಕರ್ನಾಟಕ ಕಾರ್ಮಿಕ ಹಿತರಕ್ಷಕ ಸಮಿತಿ ಅಂತ 77 ಶುರು ಮಾಡಿದ್ವಿ. ಅದರ ಮೊದಲ ಅಧ್ಯಕ್ಷರಾಗಿ ಸುಮಾರು 10 ವರ್ಷ ಚನ್ನಬಸಪ್ಪನವರು, ನಿವೃತ್ತ ನ್ಯಾಯಾಧೀಶರಿದ್ದರು. ಅವರೆಲ್ಲ ಭಾಳ ಪವರ್ಫುಲ್ ಆಗಿದ್ದರು. ನಮಗೆಲ್ಲ ಏನಾದರೂ ಕನ್ನಡ ಅಂತ ಇನ್ನೂ ಜೀವಂತವಾಗಿದೆ ಅಂದರೆ ಅವ್ರ ಸಹಕಾರನೇ. ಅವರಾದಮೇಲೆ 10 ವರ್ಷ ಚಿದಾನಂದ ಮೂರ್ತಿ ಇದ್ದರು. ಅದಾದಮೇಲೆ ಗೋರುಚ ಅವರಿದ್ದರು. ಈ 3 ಜನರ ಏನು ಅಧ್ಯಕ್ಷತೆ ಒಳಗೆ ನಾವು ಬೆಳೆದ್ವಿ. ನಮಗೆ ಸಣ್ಣ ವಿಚಾರನೂ ಹೀಗೇ ಇರಬೇಕು ಅನ್ನೋವಂಥ ಕಳಿಸ್ಕೊಟ್ಟಂಥವ್ರು ಯಾರಾನ ಇದ್ದರೆ ಅದು ನಮ್ಮ ಗೋರುಚ ಅವರು ಇರ್ಬೋದು, ಚಿದಾನಂದ ಮೂರ್ತಿ ಇವರೇ. ನಾವು ಸಂಘ ಅಂತೂ ಶುರು ಮಾಡಿದ್ವಿ. ಸಂಘ ಶುರು ಮಾಡಿದ್ಮೇಲೆ ಅಲ್ಲಿ ಕನ್ನಡದ ವಾತಾವರಣ ಬರಬೇಕಲ್ಲ. ಹೌದು. ಕನ್ನಡದ ವಾತಾವರಣ ಬರಬೇಕಂದ್ರೆ ಏನು ಮಾಡಬೇಕು ಅನ್ನೋಂಥ ಸಂದರ್ಭದೊಳಗೆ ನಾವು ಫ್ಯಾಕ್ಟ್ರಿ ಒಳಗಡೆ ಹೋದರೆ ಗೇಟ್ನೊಳಗೆ ಕನ್ನಡದ ಸೆಕ್ಯೂರಿಟಿಗಳೇ ಇರಲಿಲ್ಲ, ಭದ್ರತಾ ಸಿಬ್ಬಂದಿ ಯಾರೂ ಇರಲಿಲ್ಲ. 100ಕ್ಕೆ 100 ಭಾಗ ತಮಿಳ್ ಜನ ಅವರೇ ಇದ್ದಿದ್ದು. ಒಂದು 8 ಜನ 10 ಜನ ಇದ್ದು 100 ಜನಕ್ಕೆ. ಈ 10 ಜನ ಯಾರು ಎಲ್ಲಿ ಅಂದರೆ, ಯಾವುದೋ ರಡಾರ್ ಮೂಲೆಯಲ್ಲಿ ಕಾಡು ಥರ ಇರೋ ಪ್ರದೇಶದೊಳಗೆ ಅವ್ರು ರಾತ್ರಿ ಎಲ್ಲ ಕಾಯ್ಕೊಂಡಿರ್ಬೇಕು, ಹಾವು ಕಪ್ಪೆ ಇರೋ ಕಡೆ. ಇವರೆಲ್ಲ ಮೇನ್ ಗೇಟು. ಸರಿ, ಇದನ್ನ ಕುಲಂಕಷವಾಗಿ ನಮ್ಮ ಹಿರಿಯರೆಲ್ಲ ಪರಿಶೀಲನೆ ಮಾಡಿದ್ರು. ಎಲ್ಲರೂ KGFನಿಂದಾನೇ ಬಂದಿದ್ರು, ಎಲ್ಲ KGFನಿಂದ. ಏನು ಅಂತ ನೋಡಿದ್ರೆ ಜಾತಿ ಸರ್ಟಿಫಿಕೇಟ್ನೊಳಗೆ ಆದಿ ದ್ರಾವಿಡ. ನಾವು ಮೂಲ ನಿವಾಸಿಗಳು, ಆದಿ ಕರ್ನಾಟಕದವರು,
ನಮಗಿಲ್ದೇ ಇರೋ ಸವಲತ್ತು ಅವ್ರು ಕೊಡೋಂಗಿಲ್ಲ ಅಂತ ಹೇಳಿ ಹೋರಾಟ ಶುರು ಆಯಿತು. ಪತ್ರ ಬರೆದ್ವಿ, ಮ್ಯಾನೇಜ್ಮೆಂಟ್ ಜೊತೆ ಮಾತಾಡಿದ್ವಿ. ಆ ಸಂಬಂಧಗಳು ಹೆಂಗಾಯಿತು ಅಂದರೆ, ಬರೀ KGFನೊಳಗಿರೋವಂಥ ಸೈನಿಕ್ ಬೋರ್ಡಿಂದ ಬರ್ತಾ ಇದ್ದಿದ್ದನ್ನ ನಿಲ್ಲಿಸಿ ರಾಜ್ಯದ ಎಲ್ಲ ಜಿಲ್ಲೆಗಳಿಂದ ನೀವು ಕರ್ಕೊಂಡು ಬರಬೇಕು ನಮ್ಮ ಬೆಂಗಳೂರಿಗೆ. ಈ ಕಾರ್ಖಾನೆ ಏನು ಸಿಬ್ಬಂದಿ ವರ್ಗ ಇದೆ ಎಲ್ಲ ಜಿಲ್ಲೆಯಿಂದ ಬರಬೇಕು ಅಂತ ಮನವಿ ಪತ್ರನೂ ಕೊಟ್ವಿ. ದೊಡ್ಡ ಪ್ರಮಾಣದೊಳಗೆ ಒಂದು ಧರಣಿನೂ ಮಾಡಿದ್ವಿ. ಅವಾಗ ಏನಾಯಿತು ಅಂದರೆ, ಕೊಡಗಿನಿಂದ ಬಂದರು, ಗದಗ್ನಿಂದ ಬಂದರು, ಈ ಉತ್ತರ ಕರ್ನಾಟಕದಿಂದ ಬಂದರು, ಆಮೇಲೆ ಕಲ್ಯಾಣ ಕರ್ನಾಟಕ, ಈ ಥರ ಎಲ್ಲ ಪ್ರದೇಶದಿಂದ ಬಂದವರು ಇವತ್ತಿನ ದಿವಸ ಸೆಕ್ಯೂರಿಟಿ ಒಳಗೆ 100ಕ್ಕೆ 100 ಭಾಗ ನಮ್ಮ ಜನ ಇದ್ದಾರೆ. ಇದಕ್ಕೇನಾದರೂ ಕಾರಣ ಇದ್ದರೆ BL ಕರ್ನಾಟಕ ಕಾರ್ಮಿಕ ಹಿತರಕ್ಷಣಾ ಸಮಿತಿದು ಹೋರಾಟ ಹಿನ್ನೆಲೆ ಇದೆ. ಇದು ಸತ್ಯ. ಕಲ್ಯಾಣ ಕರ್ನಾಟಕ ಇರ್ಬೋದು, ಉತ್ತರ ಕರ್ನಾಟಕದ ಜನ ಮೊದಲು ಬೆಂಗಳೂರಿಗೆ ಬರೋದನ್ನ ಏನಾದರೂ ತೋರಿಸ್ಕೊಟ್ಟಿದ್ದಿದ್ರೆ ಅದು ನಮ್ಮ ಹೋರಾಟದಿಂದಾಗಿದೆ. ಇಷ್ಟು ಸಿಬ್ಬಂದಿಗೆ ಸಂಬಂಧಪಟ್ಟಂಗೆ ನಾವು ಭಾಳ ಪ್ರಮುಖವಾಗಿ 1-2-3 ಇಂಥದ್ದು ಹೇಳಿದ್ರೆ ಜನರಿಗೆ ಆ ಒಂದು ನಿಜವಾದಂತ ನೆನಪಿಸಿಕೊಂಡಾಗ ಈಗಿರೋರ್ಗು ಒಂದು ಮಾರ್ಗದರ್ಶನ ಆದಂಗೆ. ಖಂಡಿತ ಬೇರೆ ಫ್ಯಾಕ್ಟ್ರಿವರೆಗೂ ಗೊತ್ತಾಗ. ಅದಾದಮೇಲೆ ಸರ್ ಎಲ್ಲ ಕಾರ್ಖಾನೆ ಒಳಗೂ HL ಇರ್ಬೋದು, ಬೆಮ್ಮೆಲ್ ಇರ್ಬೋದು, BHEL, ಈ ಸಾರ್ವಜನಿಕ ಉದ್ಯಮಗಳು ಯಾವ್ಯಾವುದಿದೆ ಅಲ್ಲೆಲ್ಲನೂ ಕೂಡ ಆಯಾ ಜಿಲ್ಲೆಗಳಿಂದನೇ ಬರೋಕ್ಕೆ ಶುರು ಆಯಿತು. ಇದು ದೊಡ್ಡ ಬೆಳವಣಿಗೆ. ಖಂಡಿತ. ಎರಡನೇದು, ಈ ITI ಡಿಪ್ಲೊಮೊ ಅಂತ ಟ್ರೈನೀಸ್ ಬರ್ತಾರೆ. ಒಂದು ವರ್ಷಕ್ಕೆ 1,000, 1,500 ಈ ಥರ ಎಲ್ಲ ಬರ್ತಾರೆ. ಅದೂ ಅಷ್ಟೇ, ನಮ್ಮವ್ರು ಇರ್ತಾ ಇರಲಿಲ್ಲ, ನಮ್ಮವ್ರು ಇಲ್ಲೇ ಇಲ್ಲ. ನೀವು ಆಡಳಿತ ವರ್ಗದಿಂದನೇ ಯಾರನ್ನ ಸಿಬ್ಬಂದಿ ಅಧಿಕಾರಿಗಳು ಹೋಗಿ ಅಲ್ಲಿಂದ ಒಂದಷ್ಟು ಜನನ ಕರ್ಕೊಂಬನ್ನಿ ಅಂತ ಹೇಳಿ ಆಯಾ ITI ಇನ್ಸ್ಟಿಟ್ಯೂಟ್ಗೆ ಬೆಳಗಾಂ ಇರ್ಬೋದು, ಹುಬ್ಳಿ, ಧಾರವಾಡ, ಗದಗು ಎಲ್ಲ ಜಿಲ್ಲೆಗಳಿಗೂ ಹೋಗಿ ಇವಾಗ ಕರ್ಕೊಂಬರುವಂಥ ವ್ಯವಸ್ಥೆ ಏನಾದರೂ ಆರಂಭ ಆಗಿದ್ದರೆ ಅದು BL ಕರ್ನಾಟಕ ಹಿತರಕ್ಷಣಾ ಸಮಿತಿ ಹೋರಾಟದ ಹಿನ್ನೆಲೆಯನ್ನೇ. ಇವತ್ತು ಸಾವಿರಾರು ಜನ ಬೆಂಗಳೂರಿನೊಳಗೆ ನೆಲೆಸಿದ್ದಾರೆ. ಆ ಹುಡುಗರು ಇಲ್ಲೇ ಕೆಲಸ ಮಾಡ್ತಾ ಇದ್ದಾರೆ, ಎಲ್ಲನ ಸಿಕ್ತಾಗಿ ಹೇಳ್ತಾರೆ. ಇನ್ನು ಉದ್ಯೋಗಕ್ಕೆ ಸಂಬಂಧಪಟ್ಟಂಗೆ ನಾವು ದೊಡ್ಡ ಪ್ರಮಾಣದಲ್ಲಿ ದೊಡ್ಡ ಗರ್ಜನೆ ವಾಸನೆಯೊಳಗೆ ಹೇಳ್ತಾ ಇದ್ವಿ, ಕನ್ನಡಿಗರಿಗೆ ಉದ್ಯೋಗ. ಆದರೆ ನನ್ನ ಫ್ಯಾಕ್ಟ್ರಿ ಒಳಗೇನೆ 100ಕ್ಕೆ 90 ಭಾಗ ಹೊರಗಡೆ ಅವರು. ಯಾವುದು ಸಿಬ್ಬಂದಿ ಬಿಡಿ, ಈ ದಿನಗೂಲಿ ಕಾರ್ಮಿಕರು ಬೇರೆಯವರೇ ಇದ್ದರು, ಬೇರೆ ಭಾಷೆಯವರೇ ಇದ್ದರು. ಅದನ್ನು ಮನಗಂಡಂಥವರು ನಮ್ಮ ಪದಾಧಿಕಾರಿಗಳೆಲ್ಲ ಸೇರಿ, ನಮ್ಮ ಬೇರಾ ರಂಗರಾಜು, ಸಿದ್ದಯ್ಯ ಇಂಥವರೆಲ್ಲ ಹೋಗಿ ಅಧ್ಯಕ್ಷರ ಗಮನಕ್ಕೆ ತಂದರು, ಚಿದಾನಂದ ಮೂರ್ತಿ ಅವ್ರ ಗಮನಕ್ಕೆ. ಚಿದಾನಂದ ಮೂರ್ತಿ ಆಯಿತು ಮಾಡಿರಿ, ನೀವೇ ಮಾಡಿ, ಕನ್ನಡ ಸಂಘದವರೇ ಮಾಡಿರಿ. ಆ ಥರದ್ದು ಒಂದು ನಿಲುವನ್ನ ತಗೊಂಡು ಮ್ಯಾನೇಜ್ಮೆಂಟ್ಗೆ ಒಂದು ಪತ್ರ ಬರೆದ್ವಿ, ಹಿಂಗಾಗ್ತಾ ಇದೆ ಅನ್ಯಾಯ, ನಮಗೆ ಕೊಡಿ, ಅದನ್ನು ನಾವು ಮಾಡ್ತೀವಿ ಅಂತ. ನೀವು ನಂಬಿದ್ರೆ ನಂಬಿ, ಬಿಟ್ಟರೆ ಬಿಡಿ, ಸುಮಾರು 1400 ಜನ ಮಕ್ಕಳು BLನೊಳಗೆ ದಿನಗೂಲಿ ಕಾರ್ಮಿಕರಾಗಿ ನಾವು ತೊಗೊಂಡು ಕನ್ನಡ ಸಂಘ ನಡೆಸ್ತೀವಿ. 1400 ಜನ ಅಂದರೆ ಒಬ್ಬನಿಗೆ 4 ಜನ ಮನೆಯವರು ಅಂದ್ರೂ 5 ಜನ ಅಂದ್ರೂ ಕೂಡ ಸುಮಾರು 5,000 ಜನ ಕನ್ನಡದವ್ರಿಗೆ ಅವಕಾಶ ಮಾಡಿಕೊಟ್ಟಿದ್ದು ಏನಾದರೂ ಇದ್ದರೆ ಅದು ಹಿತರಕ್ಷಣಾ ಸಮಿತಿ. ಅವ್ರಿಗೆ ಸಂಬಳದ ಬಾಬ್ತಾಗಿ ಸುಮಾರು 1.25 ಕೋಟಿ ರೂಪಾಯಿನ ನಾವು ಪೇಮೆಂಟ್ ಮಾಡ್ತೇವೆ ಪ್ರತಿ ತಿಂಗಳು. ವ್ಯವಸ್ಥೆ ಮ್ಯಾನೇಜ್ಮೆಂಟ್ ಕೊಡೋದು, ಆದರೆ ಅದರೊಳಗೆ ನಾನು ಅದರೊಳಗೆ ಒಂದು ಸ್ವಲ್ಪ 1%, 2% ಸಂಘಕ್ಕೂ ದುಡ್ಡು ಬರೋದು. ಆ ದುಡ್ಡನ್ನ ನೀವು ನಂಬಿದರೆ ನಂಬಿ, ಬಿಟ್ಟರೆ ಬಿಡಿ, ಬೆಂಗಳೂರಿನಲ್ಲಿ ಯಾರೇ ಚಳವಳಿ ಮಾಡಿದ್ರೆ ಅವ್ರಿಗೆ ಕರಪತ್ರ ಬೇಕಾ ನಾವು ಮುದ್ರಿಸ್ಕೊಟ್ಟಿದ್ದೀವಿ. ಅವ್ರಿಗೆ ಸಣ್ಣದಾಗಿ ಏನಾದರೂ ಯಾರನ್ನ ಅತಿಥಿಗಳನ್ನ ಕರ್ಕೊಂಬರೋವಂಥ ವ್ಯವಸ್ಥೆ ಅದಕ್ಕೆ ನಾವು ಸಹಾಯ ಮಾಡಿದ್ದೀವಿ. ಬೆಂಗಳೂರಿನೊಳಗೆ ಒಂದು ಗಟ್ಟಿ ನೆಲೆಯಾಗಿ ಕನ್ನಡನ ಕಟ್ಟೋದ್ರೊಳಗೆ ನಮ್ಮ BL ಕರ್ನಾಟಕ ಕಾರ್ಮಿಕ ಹಿತರಕ್ಷಣೆ ದೊಡ್ಡ ಪ್ರಮಾಣದೊಳಗೆ ಕೆಲಸ ಮಾಡ್ತೀವಿ ಆ ಕಾಲದೊಳಗೆ. ಸರ್, ಖಂಡಿತ ಆ ಒಂದು ಹಿತರಕ್ಷಣಾ ಸಮಿತಿ ಅಂತ ಮಾಡಿಕೊಂಡು ಕೇವಲ ಕಾರ್ಮಿಕರ ಹಿತ ಅಲ್ಲ, ಕನ್ನಡದ ಹಿತ,
ಕನ್ನಡ ಸಂಘಗಳ ಹಿತವನ್ನು ಕಾಪಾಡುವಂತ ಬದುಕಿನ ವಿಚಾರ ಅದು. ಖಂಡಿತ ಉತ್ತಮವಾದ ಕೆಲಸವನ್ನ ಮಾಡಿರ್ತಕ್ಕಂಥದ್ದು, ಆಲೋಚನೆ ತುಂಬಾ ಉತ್ತಮವಾಗಿದ್ದಂಥದ್ದು. ಅಲ್ಲಿಂದ ಮತ್ತೆ ನೀವು ಸಹಜವಾಗಿ ಇನ್ನೊಂದು ಸಂಘಟನೆಯತ್ತ ಮುಖವನ್ನ ಮಾಡ್ತೀರಿ, ಕರ್ನಾಟಕ ಕೈಗಾರಿಕೆಗಳ. ಅಲ್ಲ, ಇಲ್ಲಿ ಇನ್ನೊಂದು ಎರಡು ಇದೆ, ಹೇಳಿ. ಅದು ತುಂಬಾ ಅದ್ಭುತ. ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ಒಂದ್ಸತಿ 177 ಜನ ಇಂಜಿನಿಯರ್ಸ್ನ ತಗೋತಾರೆ. ಎಲ್ಲಿಗೆ? ಬೆಂಗಳೂರು ಯೂನಿವರ್ಸಿಟಿ. 177 ಜನ, ಒಬ್ರಲ್ಲ ಇಬ್ಬರಲ್ಲ, 177 ಜನ. ಅದರೊಳಗೆ 3 ಜನ ಇರ್ತಾರೆ ಇತರೆ ಭಾಷೆಗಳು. ಇನ್ನೆಲ್ಲ ಉತ್ತರ ಭಾರತೀಯರು. ಇಡೀ ದಕ್ಷಿಣ ಭಾರತದಿಂದ ಬರೇ 3 ಜನ ಇರ್ತಾರೆ, 3 ಜನ. ಆಗ ಮಾಡಿದ್ದು ಮನವಿ ಹೆಂಗಿತ್ತು ಅಂದರೆ, ಮನವಿ ಅಲ್ಲ, ಅದು ನಮ್ಮ ಹಕ್ಕೊತ್ತಾಯ. ಇಮ್ಮಿಡಿಯೇಟಾಗಿ ಇಡೀ ಫ್ಯಾಕ್ಟ್ರಿ ಒಳಗೆ ನಮ್ಮ ಮೇಲೆಲ್ಲ ಜನ ತುಂಬ ಉದ್ರೇಕ ಆಗ್ತಾರೆ. ನಾವು ಮಾರನೇ ದಿವಸನೇ ಒಂದು ಕರಪತ್ರ ಮಾಡ್ತೀವಿ. ನೀವು ಇಡೀ ಆಲ್ ಇಂಡಿಯಾ ಸೆಲೆಕ್ಷನ್ ಅಂತ ಹೇಳಿ ಮಾಡಿರೋ ಅನ್ಯಾಯಕ್ಕೆ ಹಿತರಕ್ಷಣಾ ಸಮಿತಿ ಯಾವುದೇ ಕಾರಣಕ್ಕೂ ಭಾಗಿದಾರರಲ್ಲ. ಅವರೆಲ್ಲರೂ ಬಂದರೆ ಗೇಟ್ನೊಳಗೆ ತಡೆದು ಆಚೆ ಕಳಿಸ್ತೀವಿ. ನಾವು ಉಗ್ರ ಹೋರಾಟ ಮಾಡೇ ಮಾಡ್ತೀವಿ ಅದನ್ನು. ನೀವು ಬರಲಿಲ್ಲ ಅಂದರೆ ಅವತ್ತಿನ ನಾವು ನೆನೆಸ್ಕೊಬೇಕು. ಅವತ್ತಿನ ದಿವಸ ಬೆಂಗಳೂರಿನೊಳಗಿರೋ ಎಲ್ಲ ಕನ್ನಡ ಸಂಘದವರು ನಮ್ಮ ಜೊತೆಗಿದ್ದರು. ರಾಜ್ಕುಮಾರ್ ಅಭಿಮಾನಿಗಳ ಸಂಘದಿಂದ ಹಿಡಿದು ಎಲ್ಲ ನಮ್ಮ ಜೊತೆಗಿದ್ದರು. ಆಮೇಲೆ ಅಧ್ಯಕ್ಷರದ್ದು ಒಂದು ಜೊತೆಗೆ ಮಾತಾಡಬೇಕು ಆಡಳಿತ ವರ್ಗ ಅಂತ ನಾವು ಒತ್ತಾಯ ಮಾಡಿದಾಗ ಅದು ಅವಕಾಶ ಮಾಡಿಕೊಟ್ರು. ಆಗಿನ CMD ಆಗಿದ್ದಂಥವ್ರೊಬ್ಬರು ಭಾಳ ಸ್ಮೂತಾಗೆ ಮಾತಾಡೋದು, ನಮ್ಮ ಮಾತಾಡೋದು ಯಾವುದು ಘರ್ಷಣೆ ಇಲ್ದಂಗೆ ಮಾತಾಡಿದ್ರು. ಭಾಳ ಸರಳವಾಗಿ ಅದರ ಪರಿಹಾರ ಮಾಡಿದ್ರು ಅದನ್ನು. ಈ 177 ಜನನ ನಮ್ಮ ಚಿದಾನಂದ ಮಾಡ್ತೀನಿ ಇವತ್ತು ನೆನೆಸ್ಕೊತೀನಿ. ಅವ್ರನ್ನೆಲ್ಲ ತೆಗೀರಿ ಅಂತ ನಾವು ಹೇಳ್ತಾ ಇಲ್ಲ. ದೇಶದ ಬೇರೆ ಬೇರೆ ಕಡೆ ಏನು ಯೂನಿಟ್ ಇದೆ ಅಲ್ಲಿ ಹಾಕಿ ಬೆಂಗಳೂರಿಗೆ ಬೇಕಾದವ್ರನ್ನ ಕನ್ನಡಿಗರಿಗೆ ಕೊಡಬೇಕು ಅಂತ ಹೇಳಿದ್ರು. ಸುಮಾರು 70 ಜನ ಇಂಜಿನಿಯರ್ಸು ಬೆಂಗಳೂರು ಯೂನಿಟ್ಗೆ ಬಂದರು. ನಾನು ರಿಟೈರ್ಡ್ ಆಗೋ ಟೈಮ್ಗೆ ಒಂದು AGM ಬರ್ತಾರೆ, ಅಸಿಸ್ಟೆಂಟ್ ಜನರಲ್ ಮ್ಯಾನೇಜರ್. ಶ್ರೀಧರ್ ಚೆನ್ನಾಗಿದ್ದೀರಾ? ಶ್ರೀಧರ್, ಹ್ಞೂ ಸರ್, ನಿಮ್ಮ ಹೋರಾಟದಿಂದ ಬಂದವನಪ್ಪ, ನೀನು ರಿಟೈರ್ಡ್ ಆಗ್ತಾಯಿದ್ಯಾ ನಾಳೆ, ಅದಕ್ಕೆ ನೀನು ಮಾತಾಡ್ಸೋಕ್ಕೆ ಬಂದೆ. ಅಷ್ಟೇ ಅಲ್ಲ, ನಿನ್ನ ಹೋರಾಟನ ಮುಂದುವರಿಸು, ಆಚೆ ಹೋದ್ರೂ ಮುಂದುವರಿಸು ಅಂತ ಅರಸ್ತಂಥವ್ರು ನಮ್ಮ ಕೋಲಾರ ಕಡೆಯವರು. ನಾನು ಇದು ಯಾತಕ್ಕೆ ಕೇಳ್ತೀನಿ ಅಂದರೆ, ಇತ್ತೀಚಿನ ಜನಕ್ಕೆ ಒಂಥರ ಕೇಳುವಾಗಿ ಕಾಣ್ತಾರೆ ಚಳವಳಿಯವ್ರು ನೋಡಿದ್ರೆ. ನೀವು ಅರ್ಥ ಮಾಡ್ಕೊಳ್ರಿ, ನಿನ್ನ ಮಗ ಬದುಕಬೇಕು, ನೀನು ಹೋಗ್ತೀಯಾ, ಅವನ ಮಗ ಇಲ್ಲೇ ಇರಬೇಕು, ಎಲ್ಲರೂ ಅಮೇರಿಕಾಗೆ ಹೋಗೋಕ್ಕಾಗತ್ತಾ? ಅದರಿಂದ ಇದು ತುಂಬ 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 ಕಷ್ಟದ ವಿಚಾರ, ಉದ್ಯೋಗದ ವಿಚಾರ ಇವತ್ತಿನ ದಿವಸ. ಅದನ್ನು ಎಲ್ಲರೂ ಕೂತು ಮಾತಾಡಿ ಒಂದು ತೀರ್ಮಾನಕ್ಕೆ ಬಂದು ಬಲವಾದಂಥ ಒಂದು ಹೋರಾಟನ ಕಟ್ಟಬೇಕು. ಈ ದೃಷ್ಟಿಯೊಳಗೆ ಸಾಹಿತಿಗಳು ಕೂಡ ಕೈ ಜೋಡಿಸ್ಬೇಕಾಗ್ತದೆ, ಹೋರಾಟಗಾರರನ್ನು ಕೈ ಜೋಡಿಸ್ಬೇಕಾಗ್ತದೆ. ಎಲ್ಲ ಒಂದೇ ಮನೆಯವರು ಅನ್ನೋಂಥ ಭಾವನೆಯೊಳಗೆ ಶುರು ಮಾಡಿದ್ರೆ ಮಾತ್ರ ಇದಕ್ಕೆ ಪರಿಹಾರ ಸಿಗುತ್ತೆ, ಹೊರತು ಇಲ್ಲದಿದ್ದರೆ ಪರಿಹಾರ ಸಿಗಲ್ಲ. ಮುಂದಿನ ದಿನಗಳು ಭಾಳ ಕತ್ತಲಾಗಿ ಇರುತ್ತೆ. ಅದನ್ನು ನಾನು ಈ ಸಂದರ್ಭದೊಳಗೆ ಹೇಳಕ್ಕೆ ಬಿಡ್ತೀನಿ. ಇಲ್ಲ, ಖಂಡಿತ ನೀವೆಲ್ಲ ಒಂದು ಕಡೆಗೆ ಆ BL ಹೋರಾಟವನ್ನು ಹೇಳ್ತಾ ಹೋಗ್ತಾ ಇದ್ದರೆ, ಈಗಿನವರು ಅದನ್ನೆಲ್ಲ ಅರ್ಥ ಮಾಡಿಕೊಳ್ಬೇಕು, ಹಿರಿಯರ ಹತ್ರ ಮಾತನಾಡಿ ಆ ವಿಚಾರವನ್ನು ತಿಳ್ಕೊಂಡು ಮುಂದುವರಿಸಿದ್ರೆ ಭಾಳ ಒಳ್ಳೇದಿರುತ್ತೆ ಅಂತೇಳಿ. ಯಾಕಂದರೆ ಇದು ಬಹಳಷ್ಟು ಜನಕ್ಕೆ ಮರೆತು ಹೋಗುವಂಥದ್ದು. ನೀವು ಅಲ್ಲೊಂದು ಉದಾಹರಣೆ ಕೊಟ್ಟರೆ ನೋಡಿ, ಕೆಲಸ ನಿಮ್ಮ ಹೋರಾಟದ ಮುಖಾಂತರವಾಗಿ ತೆಗೆದುಕೊಂಡು ಅಲ್ಲಿ ಸೇರ್ಪಡೆ ಆದಂಥ AGM ಆದಂಥವ್ರು ಬಂದು ಕೃತಜ್ಞತೆ ಹೇಳ್ತಾರೆ ಅಂತಂದರೆ ಅದು ಹೋರಾಟಕ್ಕೆ ಸಂದ ಫಲ. ನಿಜ ಹೋರಾಟಕ್ಕೆ ಸಂದ ಫಲ. ಯಾಕಂದ್ರೆ ಇಲ್ಲದ ಅವ್ರು ನನಗೆ ಸಿಕ್ತು ಬಿಡುವಂತ ಅನ್ಬೋದಾಗಿತ್ತು, ಬಟ್ ನಿಮ್ಮ ಹೋರಾಟದ ನನಗೆ ಸಿಕ್ಕಿದೆ ಅಂತ ಬಂದು ಹೇಳಿದ್ರು. ಈ ಸಂದರ್ಭದೊಳಗೆ ಒಂದು ಮಾತು ಹೇಳ್ತೀನಿ. ನಾವು ಇದ್ದಷ್ಟು ಸುಮಾರು 36 ವರ್ಷ BLನೊಳಗೆ ಕೆಲಸ ಮಾಡಿದೆ. ನಮ್ಮ ಆಡಳಿತ ಮಂಡಳಿ ಏನಿತ್ತು ಎಲ್ಲರೂ ಕನ್ನಡಕ್ಕೆ ಪೂರಕವಾಗೇ ಇತ್ತು. ನಾವು ಮಾಡೋವಂಥ ರಾಜ್ಯೋತ್ಸವ ಇದೆಯಲ್ಲ ಸರ್, ಇಡೀ ಕರ್ನಾಟಕಕ್ಕೆ ಮಾದರಿ. ಮಿನಿಟ್ ಟು ಮಿನಿಟ್ ಪ್ರೋಗ್ರಾಮ್ ಅದು. ಆ ಕಾರ್ಯಕ್ರಮಕ್ಕೆ ಬಂದವರು ನೀವು ನೆನೆಸ್ಕೊಂಬಿಟ್ರೆ ನಾವು ಇವತ್ತು ರೋಮಾಂಚನ ಆಗ್ತೀವಿ. ಅಂಥವ್ರ ಜೊತೆಗೆ ನಾನು ಓಡಾಡಿದ್ನಲ್ಲ, ಒಂದಿಷ್ಟು ಹೆಸರು ಹೇಳಿ ಸರ್. ನಮ್ಮ ಶಿವರಾಮ್ ಕಾರಂತರು ಬಂದಿದ್ದರು, ಆಮೇಲಿಂದ ದೇಜಗ್ ಅವರು ಬಂದಿದ್ದರು. ಒಂದು ಚೀಟಿನೇ ಬರ್ದಿದ್ದೀನಿ, ದಯವಿಟ್ಟು ಅದನ್ನು ನೆನಪಾರಾಗಲಿ. ಹೌದೌದು. ಹಾಮ ನಾಯಕರು ಬಂದಿದ್ದರು, ಆಮೇಲೆ ದೊರೆಸ್ವಾಮಿ ಅವರು, ಹಂಪನ ಅವರು, ಪ್ರೊಫೆಸರ್ ಚಂಪಾ ಅವರು,
ಈ ಥರ ಇಡೀ ಕರ್ನಾಟಕದ ಆಲ್ಮೋಸ್ಟ್ ಯಾರ್ಯಾರು ದೊಡ್ಡ ಇವರಿದ್ದಾರೆ ಅವರೆಲ್ಲ. ಭಾಳ ಮುಖ್ಯವಾಗಿ ಒಂದು ಘಟನೆ ಇದ್ರದ್ದು ಒಂದು ಹಮಾನಾಯಕರು ನಮ್ಮ ಇದಕ್ಕೆ ಬರ್ತಾರೆ, ರಾಜ್ಯೋತ್ಸವಕ್ಕೆ ಗೌರವ ತಗೊಳ್ಳೋದಕ್ಕೆ ಬರ್ತಾರೆ. ಅವರು ಒಂದು ಗೆಸ್ಟ್ ಹೌಸ್ನವ್ರಿಗೆ ಅವ್ರಿಗೆ ಉಳ್ಕೊಳ್ಳೋಕ್ಕೆ ವ್ಯವಸ್ಥೆ ಮಾಡಿರ್ತೀವಿ. ಅದು ಅವ್ರಿಗೆ ಎಷ್ಟು ಹಿಡಿಸ್ತು ಅಂದರೆ, ಸಾಯಂಕಾಲ ತೊಗೊಂಡೋಗಿ ಅವ್ರು ಬಿಟ್ವಿ. ಅವ್ರು ಸಾಯಂಕಾಲ ಕಾರ್ ಬರುತ್ತೆ, ಅವರು ಮೈಸೂರಿಗೆ ಹೋಗ್ಬೇಕು. ಆದರೆ ಅವರು ಶ್ರೀಧರ್ 1-2 ದಿವಸ ಇಲ್ಲಿ ಇರ್ಬೋದಪ್ಪ, ಒಂಚೂರು ಬರವಣಿಗೆ ಇದೆ, ಅದು ಮುಗಿಸ್ಬಿಡ್ತೀನಪ್ಪ ಅಂತ. ಸರ್ ಇದು ನಿಮ್ಮದೇ ಸರ್, ಇರಿ ಸರ್ ಅಂತ ನಾನು ಹೇಳ್ತೀನಿ ಸರ್ ಅಂತ. ಅವ್ರು 2 ದಿವಸ ಇದ್ದರು ಸರ್ ಅಲ್ಲಿ. ಅದು ಇದ್ದಿದ್ದಲ್ಲ ಪ್ರಶ್ನೆ. ಅಂಥ ದೊಡ್ಡವ್ರ ಜೊತೆಗೆ ನಮ್ಮಂಥ ಸಾಮಾನ್ಯರು ಅವ್ರ ಜೊತೆ ಸಂಪರ್ಕದೊಳಗಿದ್ವಲ್ಲ, ಅದು ಖುಷಿ ಕೊಡುವಂಥ, ಭಾಳ ಖುಷಿ ಕೊಡುವ, ಅದು ಜೀವನ ಪರ್ಯಂತ ನೆನಪಿನಲ್ಲಿ ಇರತಕ್ಕಂಥ ಸಂಗತಿ ಅಷ್ಟೇ. ಸರ್, BL ಹೋರಾಟಗಳನ್ನು ಇವತ್ತು ಎಲ್ಲರೂ ಅರ್ಥ ಮಾಡಿಕೊಳ್ಳಬೇಕು. ಚಳುವಳಿಗಾರರನ್ನ ಏನು ಬಹಳ ಕೀಳಾಗಿ ಈ ಸಂದರ್ಭದಲ್ಲಿ ಕೆಲವೊಬ್ರು ಕಾಣ್ತಾ ಇದ್ದಾರೆ. ಇಂಥ ಪರಿಸ್ಥಿತಿ ಒಳಗೆ ಅದಕ್ಕೆ ಇದೇ ಉತ್ತರ ಅಂತ ನಾನು ಭಾವಿಸಲ್ಲ. ಉತ್ತರ ಅಂತ ನೀವು ಹೇಳಿ ಹಂಗೆ ಮಾತಾಡ್ತಾರಲ್ಲ, ಅವ್ರ ಕೈಗೆ ಏನು ಮಾಡೋಕ್ಕಾಗಲ್ಲ. ಅದು ಬಿಡಿ, ಅವ್ರು ಎಲ್ಲೂ ಬರಲ್ಲ, ಏನು ಮಾಡೋಕ್ಕಾಗಲ್ಲ. ಅಂಥವ್ರೆ ಮಾತಾಡೋದು, ಮಾತಾಡಲಿ ಬಿಡಿ. ಕೈಲಾಗ್ದವ್ರು ಮೈ ಪರ್ಚ್ಕೊಂಡ ಅನ್ನೋದು ಹಳೆ ಗಾದೆನೇ ಇದೆ. ಅದೇನು ಏನು ಮಾಡ್ಲಿಕ್ಕಲ್ಲ, ಅವ್ರು ಪರ್ಚ್ಕೊತಾರೆ, ನಾವು ಕೆಲಸ ಮಾಡೋದು ಮಾಡ್ತಾ ಇರೋಣ ಅಂತ. ನನಗೆ ಒಂದು ಕನ್ನಡದ ಕಟ್ಟಾಳು ಅಂತ ಒಂದು ಪ್ರಶಸ್ತಿ ಕೊಟ್ಟರು. ಹೌದು. ಅವಾಗ ನಿಡುಮಾಮುಡಿ ಸ್ವಾಮೀಜಿ ಇದ್ರು. ನನಗೆ 2 ನಿಮಿಷ ಮಾತಾಡೋಕ್ಕೆ ಅವಕಾಶ ಇತ್ತು. ಅಂದರೆ ಪಾಪ ತುಂಬ ಜನ ಇದ್ರು. ನಾನು ವೇದಿಕೆ ಒಳಗಿರೋರಿಗೆ ಜನರಿಗೆಲ್ಲ ಹೇಳ್ಬಿಟ್ಟು 1 ನಿಮಿಷ ಆಯಿತು ಅಂದೆ. ಇನ್ನೊಂದು ನಿಮಿಷ ಆದ್ಗೆ ನಾನು ತೊಗೊಂಡಿದ್ದು ಇಲ್ಲಿರೋರೆಲ್ಲ ಅಪ್ಪಟ ಕನ್ನಡಿಗರೇ ಬಂದಿರೋದು ಅಂತ ನಾನು ಭಾವಿಸ್ಕೊತೀನಿ. ಆದರೆ ತುಂಬ ಜನ ನಮ್ಮನ್ನು ದಾರಿಯೊಳಗೆ ಹೋಗೋವಾಗ, ಬಂದ್ಬಿಟ್ಟ ನೋಡು, ಕನ್ನಡ ಚಳವಳಿ ಅಂತೆ, ಹೆಂಡತಿ ಮಕ್ಕಳನ್ನ ಸಾಕಲ್ಲ. ನಾನು ಕಿವಿಯಲ್ಲಿ ಕೇಳಿಸ್ಕೊಂಡಿರೋದು ಹೇಳ್ತಾ ಇದ್ದೀನಿ, ದಯವಿಟ್ಟು ಯಾರೂ ಅಪಾರ್ಥ ಮಾಡ್ಕೊಬೇಡಿ. ಬಂದ್ಬಿಟ್ಟ ಇವನು, ಹೆಂಡತಿ ಮಕ್ಳಿಗೆ ಸಾಕಲ್ಲ, ಮಕ್ಳಿಗೆ ವಿದ್ಯಾಭ್ಯಾಸ ಕೊಡಲ್ಲ, ಈ ಥರ ಎಲ್ಲ ಹೇಳಿದ್ರು. ಕೇಳಿಸ್ಕೊಂಡಿದ್ದೀವಿ. ನಿಮ್ಮ ಮನೆಯೊಳಗೆ ನಿಮ್ಮ ಹೆಂಡತಿ ಮಕ್ಕಳನ್ನ ಸಾಕಿದ್ರೆ ಅದು ನಿಜವಾದ ಕನ್ನಡದ ಕೆಲಸನೇ ಮಾಡ್ಕೊಂಡಿರಿ. ನಿಮಗೆ ಖುಷಿ ಇದ್ದರೆ ನೀವು ನಮ್ಮ ಜೊತೆಗೆ ಬನ್ನಿ ಕನ್ನಡ ಕಟ್ಟೋ ಕೆಲಸಕ್ಕೆ. ಬರೋಕ್ಕಾಗಲಿಲ್ವಾ? ನಿಮ್ಮ ಮನೆಯೊಳಗೆ ಹೆಂಡತಿ ಮಕ್ಕಳು ನೋಡ್ಕೊಂಡು ಅದೇ ಕನ್ನಡದ ಕೆಲಸ. ನೋಡಿ ಹೇಳ್ತಾ ಇದ್ದೀನಿ, ಇವತ್ತು ಬೆಂಗಳೂರಿನೊಳಗೆ ಯಾರಾದರೂ ಕನ್ನಡದವರು MG ರೋಡ್ ಇರ್ಬೋದು, ದಂಡ ಪ್ರದೇಶದೊಳಗೆಲ್ಲ ಧೈರ್ಯವಾಗಿ ಓಡಾಡ್ತಾರೆ ಅಂದರೆ ನಮ್ಮ ಹೋರಾಟದಿಂದನೇ ಅನ್ನೋ ಮಾತನ್ನ ಹೇಳಿದಾಗ ನಿಡುಮಾಮುಡಿ ಸ್ವಾಮೀಜಿ ಇನ್ನೊಂದು 5 ನಿಮಿಷ ಮಾತಾಡಿದ್ವಿ. ಅಲ್ಲ, ಕೆಲವೊಂದು ಬೇಕಾಗತ್ತೆ. ಅದು ಒಂದು ರೀತಿಯ ಜನಕ್ಕೆ ಉತ್ಸಾಹನೂ ಬರಬೇಕಾಗತ್ತೆ. ಒಂದಿಷ್ಟು ಹಳೆ ನೆನಪುಗಳ ಸಹಿತವಾಗಿ ಮುಂದೆ ಏನು ಮಾಡಬೇಕು ಅನ್ನೋದು ಹೇಳುವಂಥದ್ದು ಅಗತ್ಯ ಇರುತ್ತೆ. ಸರ್, BL ಇಂದ ನೀವು ಕರ್ನಾಟಕ ಕೈಗಾರಿಕೆಗಳ ಒಕ್ಕೂಟ ಅಂತ ಏನೋ ಒಂದು ಮಾಡ್ಕೊಂಡು, ಕನ್ನಡಿಗರ ಒಕ್ಕೂಟ ಅಂತೇಳಿ ಅಂತ, ಅದರ ಕಾರ್ಯವ್ಯಾಪ್ತಿನ ಅದನ್ನ ಯಾಕೆ ಅದನ್ನು ಮಾಡಿದ್ರೆ ಮತ್ತೆ ಒಂದು ಇಲ್ಲಿ ರಿಟೈರ್ಡ್ ಆಗೋಕ್ಕೆ ನಮಗೊಂದು 2-3 ಅದು ತುಂಬ 2002 ಶುರು ಆಯಿತು. 2002 ಶುರು ಆದಾಗ ನಮ್ಮ ಪ್ರಭಾಕರ್ ರೆಡ್ಡಿ ಅವರು ಅದಕ್ಕೆ ಅಧ್ಯಕ್ಷರಾಗಿದ್ದರು. ಅದನ್ನು ಜವಾಬ್ದಾರಿ ನಮ್ಮ ಮೇಲೆ ತುಂಬ ಇತ್ತು, BLನವ್ರ ಮೇಲೆ. ಅದನ್ನು ಕಟ್ಟೋದು ಹೆಂಗೆ ಅಂತ ನಾವು ಒಂದಷ್ಟು ಜನ ಎಲ್ಲ ಕಾರ್ಖಾನೆಗಳಿಗೆ ಹೋಗೋದು, ಒಂದು ಸಂಸ್ಥೆ ಮಾಡಿದ್ವಿ, ದಯವಿಟ್ಟು ಬಂದು ಇದರೊಳಗೆ ನೋಂದಣಿ ಮಾಡ್ಕೊಳ್ಳಿ. ಸುಮಾರು 85ಕ್ಕೂ ಹೆಚ್ಚು ಕೈಗಾರಿಕಾ ಕನ್ನಡ ಸಂಘಗಳು ಅದರಲ್ಲಿ ನೋಂದಣಿ ಆಯಿತು. ಎಲ್ಲ ಸಾರ್ವಜನಿಕ ಉದ್ಯಮಗಳು, ಪ್ರೈವೇಟ್ ಕಾರ್ ಮೊಬೈಲ್ಸ್ ಇರ್ಬೋದು, ಅಮ್ಕೋ ಫ್ಯಾಕ್ಟ್ರಿ ಇರ್ಬೋದು, ಈ ಥರದ್ದು ಒಂದಷ್ಟು ಕಾರ್ಖಾನೆಗಳು ಎಲ್ಲ ಸೇರಿ, ಮೈಕೋ, ಇವರೆಲ್ಲ ಸೇರಿ ಒಂದು ಕೈಗಾರಿಕಾ ಕನ್ನಡ ಸಂಘಗಳ ಒಕ್ಕೂಟ ಅಂತ ದೊಡ್ಡ ಪ್ರಮಾಣದೊಳಗೆ ಅದನ್ನು ಆರಂಭ ಮಾಡಿದ್ವಿ. ಅದರದ್ದು ಹೋರಾಟಗಳು ಬೆಂಗಳೂರಿನೊಳಗೆ ಇವತ್ತೇನಾದರೂ ಕನ್ನಡ ಉಸಿರಾಡ್ತಾ ಇದೆ ಅಂತ ಹೇಳಿದ್ರೆ ಆ ಎಲ್ಲದಕ್ಕೂ ಜೀವ ತುಂಬಿದವ್ರು ಯಾರಾದರೂ ಇದ್ದರೆ ಅದು ಕಾರ್ಮಿಕರೇ. ನಾಯಕರುಗಳು ಯಾರ್ಯಾರು ಇದ್ದರೆ, ಅವ್ರ ಹಿಂದೆ ಕೆಲಸ ಮಾಡಿದವ್ರು ಯಾರು ಇದ್ದರೆ ಅವರು ಕಾರ್ಮಿಕರೇ. ಅದು ವಾಟಾಳ್ ನಾಗರಾಜ್ ಇರ್ಬೋದು, ನಾರಾಯಣ್ ಕುಮಾರ್ ಇರ್ಬೋದು, ಪ್ರಭಾಕರ್ ರೆಡ್ಡಿ ಇರ್ಬೋದು, ಇವ್ರ ಹಿಂದೆ ಕೆಲಸ ಮಾಡಿದವರೆಲ್ಲ ಕಾರ್ಮಿಕರೇ. ತುಂಬ ನೋವನ್ನ ಪಟ್ಟಂಥವರು ಕಾರ್ಮಿಕರೇ. ನಾನು 1-2 ಘಟನೆಗಳನ್ನ ಈ ಸಂದರ್ಭದೊಳಗೆ ಭಾಳ ಪ್ರಮುಖವಾಗಿ ಪ್ರಸ್ತಾಪ ಮಾಡ್ತೀನಿ. ಸುಪ್ರೀಂ ಕೋರ್ಟ್, ಉಚ್ಚ ನ್ಯಾಯಾಲಯ ಕಾವೇರಿ ನದಿ ನೀರು ಹಂಚಿಕೆ ಸಂಬಂಧಪಟ್ಟಂಗೆ ಒಂದು 5 ತೀರ್ಪು ಕೊಡುತ್ತೆ. ಅದು ಕರ್ನಾಟಕದವ್ರಿಗೆ ತುಂಬ ಮಾರಕವಾಗುತ್ತೆ ಅನ್ನೋವಂಥದ್ದು ಎಕ್ಸ್ಪರ್ಟ್ಸು, ಅಂದರೆ
ನ್ಯಾಯನ ತಿಳ್ಕೊಂಡಿರೋವಂಥವ್ರು ಕೆಲವರು ಎಲ್ಲ ಹೇಳ್ತಾರೆ. ಆಗ ಆ ತೀರ್ಪನ್ನ ವಿರೋಧ ಮಾಡಿ ನಾವು ಟೌನ್ ಹಾಲ್ ಮುಂದೆ ಒಂದು ಧರಣ ಶುರು ಮಾಡ್ತೀವಿ. ಸುಮಾರು 40 ದಿವಸ ನಡೆಯುತ್ತೆ ಅದು. 40 ದಿವಸ ನಿರಂತರವಾಗಿ 40 ದಿವಸ ಬೆಳಿಗ್ಗೆ 10 ಗಂಟೆಗೆ ಶುರು ಆದರೆ 4 ಗಂಟೆಗೆ ಕ್ಲೋಸ್ ಆಗುತ್ತೆ. ಪ್ರತಿ ದಿವಸ ಯಾವುದಾನ 2 ಕಾರ್ಖಾನೆಯವರು ರಜೆ ಹಾಕಿ ಅಲ್ಲಿ ಬಂದು ಧರಣ ಕೂತ್ಕೊಳ್ಳೋರು. ಒಂದು 30 ಜನ, 40 ಜನ, 45 ಜನ, 50 ಜನ, ಅದು ಕಡೆಗೆ 100 ಜನ ಆಗೋರು. ಅವರೆಲ್ಲರನ್ನೂ ಇವತ್ತಿನ ದಿವಸ ನೆನೆಸ್ಕೊಬೇಕು. ಯಾಕೆ ಅಂದರೆ ಅಂಥ ಒಂದು ಹೋರಾಟ, ಅದು ತೀರ್ಪು ಬಂತು, ಅದು ಇಂಪ್ಲಿಮೆಂಟ್ ಆಯಿತೋ ಬಿಡ್ತೋ ಎರಡನೇ ಪ್ರಶ್ನೆ. ಒಂದು ವಿಷಯನ ಇಟ್ಕೊಂಡು ಅಷ್ಟು ಸುದೀರ್ಘವಾಗಿ ಬೆಂಗಳೂರಿನೊಳಗೆ ನಡೆದಿರುವಂಥ ಕೆಲವು ಹೋರಾಟಗಳೇನಿದೆ ಅದರೊಳಗೆ ಪ್ರಮುಖವಾಗಿ ಮಾಡಿರೋವಂಥದ್ದು ಕೈಗಾರಿಕಾ ಕನ್ನಡ ಸಂಘಗಳ ಒಕ್ಕೂಟ. ಆಗ ಪ್ರತಿ ದಿವಸ ಒಬ್ಬೊಬ್ಬರು ಬರೋರು. ನಿಸಾರ್ ಅಹಮದ್ ಒಂದು ದಿವಸ ಬಂದರೆ, ಚಿದಾನಂದ ಮೂರ್ತಿ, ಗೋರುಜ, ಹಂಪ ನಾಗರಾಜಯ್ಯ, ಈ ಥರ ಪ್ರತಿ ದಿವಸ ಉದ್ಘಾಟನೆ ಮಾಡಿಬಿಟ್ಟು ಒಂದು ಅರ್ಧ ಗಂಟೆ 1 ಗಂಟೆ ಅವ್ರು ಇದ್ದು ಹೋದರೆ, ಇನ್ನು ಮಿಕ್ಕಿದ ಟೈಮೆಲ್ಲ ಬೇರೆ ಬೇರೆ ಕಾರ್ಖಾನೆಯವರು ಅವರು ಇವರೆಲ್ಲ ಬಂದವರು. ಅದು ನನಗೆ ಭಾಳ ಒಂದು ಸಂತೋಷ ಕೊಟ್ಟಂಥದ್ದು. ಅಲ್ಲಿ ಬೆಳಿಗ್ಗೆ ಇದು ಮಾಡ್ತಾರೆ, ಯಾರು ಉದ್ಘಾಟನೆ ಮಾಡ್ತಾರೆ, ಉದ್ಘಾಟಕರು ಮಾತನ್ನ 4 ಲೈನ್ ಬರ್ಕೊಳ್ಳೋದು, ಇವರು ಇದನ್ನು ಹೇಳಿದ್ರು ಅಂತ. ಹೇಳಿದ್ನ ನಾನು ಬರ್ದನ್ನ ಟೈಪ್ ಗೋವಿಂದಹಳ್ಳಿ ದೇವೇಗೌಡ ಅಂತ ಇದ್ರು, ದೇವೇಗೌಡ ಅವ್ರ ಆಫೀಸ್ಗೆ 12:30ವರೆಗೆ ಹೋಗಿ ಟೈಪ್ ಮಾಡಿಸಿ ಸಂಜೆ ಪತ್ರಿಕೆ ಕೊಡಬೇಕು. ಬಾಲಭಾಸ್ಕರ ಅಂತ ಒಬ್ಬ ಕಾರ್ಯಕರ್ತ ಇದ್ದ, ಅವನು ಇವತ್ತಿಲ್ಲ ಪಾಪ, ತಿರೋಗಿದ್ದಾನೆ. ಅವನಿಗೆ ನಾನು 50 ರೂಪಾಯಿ ಕೊಡ್ತಾಯಿದ್ದೆ ಸರ್, ಎಲ್ಲ ಕಡೆ ಕೊಟ್ಬಿಟ್ರು ಅಂತ 50 ರೂಪಾಯಿ ಕೊಡ್ತಾಯಿದ್ದು. ನೀವು ನಂಬಿದ್ರೆ ಬಿಟ್ಟರೆ ಬಿಡಿ, ನಮ್ಮದು 4 ಗಂಟೆ ಕ್ಲೋಸ್ ಆಗುತ್ತೆ. 12 ಗಂಟೆಗೆ ಕೊಟ್ಟರೆ ಅವನು ಎಲ್ಲ ಪತ್ರಿಕೆಗೆ ಕೊಟ್ಟು 4 ಗಂಟೆಗೆ ನಮ್ಮ ಜೊತೆಗೆ ಸೇರ್ಕೊಳ್ಳೋದು. ಏನು ಆ ಘೋಷಣೆಗೆ ಹೋಗಿ ಎಂಡ್ ಮಾಡ್ತೀವಿ ಅವತ್ತು, ಆ ಸಮಯಕ್ಕೆ ಬಂದು ಅಲ್ಲಿ ಸೇರ್ಕೊಳ್ಳೋದು. ಇದನ್ನು ನಾನು ಯಾಕೆ ಭಾಸ್ಕರನ್ನ ನೆನೆಸ್ಕೊತೀನಿ ಅಂದರೆ, ಒಂದು ದಿವಸನೂ ಮಿಸ್ ಮಾಡಿಲ್ಲ ಅವನು. 40 ದಿವಸನೂ ಆ ಕೆಲಸನ ನಿರಂತರವಾಗಿ ಮಾಡ್ಕೊಂಬಂದರು. ಎಷ್ಟು ಶ್ರದ್ಧೆಯಿಂದ ಮಾಡೋನು ಅಂದರೆ, ಈ ಈವ್ನಿಂಗ್ ಪೇಪರು ಪ್ರತಿ ದಿವಸ ಅದರದ್ದು ಸುದ್ದಿ ಮಾಡೋದು. ಅದರಿಂದ ಆ ಹೋರಾಟನ ನಾನು ಯಾಕೆ ಮತ್ತೆ ಮತ್ತೆ ನೆನೆಸ್ಕೊತೀನಿ ಅಂದರೆ, ಸುದೀರ್ಘವಾಗಿ ನಡೆದಂಥ ಒಂದು ಹೋರಾಟಕ್ಕೆ ನಮ್ಮ ನೆನಪಿನೊಳಗೆ ಉಳಿಯುವಂಥ ಅನೇಕ ಜನ ಕಾರ್ಯಕರ್ತರು, ಹೊಸಬರು ಕನ್ನಡ. ಸವಿತಾ ಅಂತ ಒಬ್ಬರು ತುಂಬ ದೊಡ್ಡ ಸಾಹುಕಾರ, ಒಂದು ಲೇಡಿ, ದಿವಸ ಅವರು ಕಾರ್ನೊಳಗೆ ನೋಡ್ಕೊಂಡು ಹೋಗೋರಂತೆ. ಈ ಘಟನೆ ಯಾಕೆ ಹೇಳ್ತೀನಿ ಅಂತ, ಕಾರ್ನೊಳಗೆ ನೋಡ್ಕೊಂಡು ಇವ್ರು ಕೂತ್ಕೊಂಡು, ಆಮೇಲೆ ಒಬ್ಬರು ಶ್ರೀಧರ್ ಅಂತ ಡಿಸೇಬಲ್ಡ್ ಕಾಲಿಲ್ಲದೆ ಇರೋರು ಒಬ್ರು ಇದ್ದರು. ಅವರು ಮೊನ್ನೆ ಕರೋನಾ ಒಳಗೆ ತೀರೋದ್ರು. ಅವ್ರ ಹತ್ರ ಬಂದು ಕೇಳಿದ್ದಾರೆ, ಏನಿದು ದಿವಸ ಕೂತ್ಕೊಂಡಿರ್ತಿರೋದು, ಹೀಗೆ ಕಾವೇರಿದು ಹೋರಾಟ ನಡೀತಾ ಇದೆ, ಅದಕ್ಕೆ ನಾನು ಬಂದು ಕೂತ್ಕೊಬೋದಾ? ಇವತ್ತಿಗೂ ಆಯಮ್ಮ ಕನ್ನಡದ ಮೇಲೆ ಅಪಾರವಾದಂಥ ಗೌರವ. ಎಲ್ಲೇ ಹೋರಾಟ ಇದ್ದರು ಯಾವ ಏಜ್ಗೇನು ನಾಚಿಕೆ ಏನೂ ಇಲ್ಲ, ಬಂದು ಸೀರಿಯಸ್ಸಾಗಿ ಕೂತ್ಕೊತಾರೆ. ಈ ಥರ ಅನೇಕ ಜನ ಕಾರ್ಯಕರ್ತರನ್ನ ಒಗ್ಗೂಡಿಸೋದಕ್ಕೆ ಆ ಹೋರಾಟ ಭಾಳ ನಮಗೆ ಸಹಾಯ ಮಾಡಿದೆ. ಖಂಡಿತ. ಇವತ್ತು ಕನ್ನಡದ ಹೋರಾಟ ಅಥವಾ ಕನ್ನಡದ ಸ್ಥಿತಿಗತಿಗಳು, ಅದಕ್ಕೆ ಸಮರ್ಪಣೆ ಅಂತಂದರೆ ಕಾರ್ಮಿಕರು ಮತ್ತು ಆಟೋ ಚಾಲಕರದೇ ಬಹುದೊಡ್ಡ ಕೊಡುಗೆ. ಯಾರಾದರೂ ಇರ್ಬೋದು. ಇವತ್ತು ಬೇರೆಯವರಾದರೂ ಸಂಕೋಚ ಪಟ್ಕೋತಾರೇನೋ, ಕಾರ್ಮಿಕರು ಆಟೋ ಚಾಲಕರು ಅಂತೂ ಕನ್ನಡಕ್ಕೆ ತಮ್ಮನ್ನು ತಾವೇ ಸಮರ್ಪಿಸ್ಕೊಂಡು ಬಿಟ್ಟಿದ್ದಾರೆ, ಯಾವುದೇ ಪ್ರತಿಫಲಾಪೇಕ್ಷೆ ಇಲ್ಲದೆ ಅಂತಲೇ. ನಿಜ ನೀವು ಹೇಳಿರೋಂಥ ಸಂಗತಿ. ಒಂದು ಮಾತು ಇಲ್ಲಿ ಹೇಳ್ತೀನಿ. ಆಟೋ ರಿಕ್ಷಾ ಡ್ರೈವರ್ಸ್ದು ನಾವು BL ಸರ್ಕಲ್ನೊಳಗೆ ಮಾಡಿದ್ರೆ ಬೆಳಿಗ್ಗೆ ಒಂದು 50 ಜನ 100 ಜನ ಆಟೋಗೆ ಅಲಂಕಾರ ಮಾಡಿಕೊಂಡು ನಮಗೆ ಕರೆಯೋರು, ಸರ್ ನೀವು ಒಂದು ಪೂಜೆಗೆ ಬಂದುಬಿಡಿ ಸರ್. ಅವರು ಒಂದು ಫುಲ್ಲು ಒಂದು ರೌಂಡ್ ಹೊಡೆದ ಮೇಲೆ ನಾವು ಒಂದು ನಮ್ಮ BL ಸ್ಕೂಲ್ ಬಾಯ್ಸ್ನೆಲ್ಲ ಬ್ಯಾಂಡ್ನೆಲ್ಲ ಕರ್ಕೊಂಡು ನಾವೊಂದು 100-200 ಜನ ಕಾಲೋನಿಯೆಲ್ಲ ನೀವು ಹೇಳ್ದಂಗೆ ಆಟೋ ರಿಕ್ಷಾದವರು ಇವತ್ತಿಗೂ ನಾವು ನಮ್ಮ ಥಟ್ಟಂತ ಹೇಳಿ ಸೋಮೇಶ್ವರ ಅವ್ರ ಬಾಯಿನೊಳಗೆ ಹೇಳಿರೋ ಮಾತು ನಿಮ್ಗೆ ಹೇಳಿದ್ರೆ, ಅವರು ಒಂದು ಮಾತು ಹೇಳ್ತಾರೆ, ಶ್ರೀಧರ್ ನಾನು ಯಾರೋ ಏನೇನೋ ಆಟೋ ರಿಕ್ಷಾದವ್ರ ಬಗ್ಗೆ ಭಾಳ ಕೆಟ್ಟದಾಗಿ ಮಾತಾಡ್ತಾರೆ, ನಾನು ಹಂಗೆ ಮಾತಾಡೋಕ್ಕೆ ಹೋಗಲ್ಲ. ಇವತ್ತು
ಬೆಂಗಳೂರಿನೊಳಗೆ ಕನ್ನಡ ಏನಾದರೂ ಉಳಿದಿದ್ರೆ ಆಟೋ ರಿಕ್ಷಾ ಚಾಲಕರಿಂದಾನೇ ರೀ ಅಂತ. ಮನಪೂರ್ವಕವಾಗಿ ಒಪ್ಕೊಳ್ಬೇಕಾಗತ್ತೆ, ಅವರ ಕೃತಜ್ಞತೆಗಳನ್ನು ಹೇಳಲೇಬೇಕಾಗತ್ತೆ, ಅಭಿನಂದನೆಗಳು ಹೇಳಲೇಬೇಕು. ಖಂಡಿತ 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 ಸರ್, ಅದೇ ರೀತಿ ತಾವು ಗಾಂಧಿನಗರ ವಿಧಾನಸಭಾ ಕ್ಷೇತ್ರ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾಗಿ ಸೇವೆಯನ್ನು ಸಲ್ಲಿಸಿದ್ರು. ಹೌದಾ? ಅದರ ನೆನಪುಗಳು ಏನು ಒಂದಷ್ಟು? ಆಗ ನನಗೆ ಸಿ ಕೆ ರಾಮೇಗೌಡರು ನನ್ನ 2006-07 2 ವರ್ಷ ಆಗಿ 1 ವರ್ಷ ಆಗೋಗಿತ್ತು ನಾನು ತಗೊಳ್ಳುವಾಗ. 2 ವರ್ಷ ಕೊಟ್ಟರು. 2 ವರ್ಷ ಇಡೀ ನಮ್ಮ ಗಾಂಧಿನಗರದ ಬೇರೆ ಬೇರೆ ವಿಧಾನಸಭಾ ಕ್ಷೇತ್ರದಲ್ಲಿ ಭಾಳ ಕ್ರಿಯಾಶೀಲವಾಗಿ ಆ ಟೈಮ್ನೊಳಗೆ ನಾನು ಕೆಲಸ ಮಾಡಿದೆ. ನನಗೆ ಭಾಳ ಸಂತೋಷದ ವಿಚಾರ ಅಂದರೆ ಕನಕದಾಸರನ್ನ ನೆನೆಸ್ಕೊಂಡ್ವಿ ನಾವು. ಕನ್ನಡ ಸಾಹಿತ್ಯದಲ್ಲಿ ಹರಿದಾಸ್ ಸಾಹಿತ್ಯ ಅಂತ ಹುಸೇನ್ ಸಾಹೇಬ್ ಅಂತ ಬಂದಿದ್ದರು. ಈ ಥರ ದೊಡ್ಡ ದೊಡ್ಡವರು ಬಂದು ನಮ್ಮಲ್ಲಿ ಉಪನ್ಯಾಸನೂ ಕೊಟ್ಟರು, ಬೇರೆ ಬೇರೆ ಕಾರ್ಯಕ್ರಮ. ವಿಶೇಷವಾಗಿ ನಾನು ಆಗಿನ ಕಾಲಕ್ಕೆ ಅಂದರೆ 2007 ಸಂದರ್ಭದೊಳಗೆ ನಮ್ಮ ದಿನೇಶ್ ಗುಂಡೂರಾವ್ ಅವರು ನಾನು ನೆನೆಸ್ಕೊಬೇಕು. ದಿನೇಶ್ ಗುಂಡೂರಾವ್ ಅವರು ನಮ್ಮ ಗಾಂಧಿನಗರ ಕನ್ನಡ ಸಾಹಿತ್ಯ ಪರಿಷತ್ ಗೌರವ ಅಧ್ಯಕ್ಷರಾಗಿದ್ದರು. ನಾನು ಅವ್ರ ಹತ್ರ ಹೋಗಿ, ಸಾರ್ ಹಿಂಗಿದೆ, ನಾನೊಂದು ಸಮ್ಮೇಳನ ಮಾಡಬೇಕು, ನೀವು ಅವಕಾಶ ಮಾಡಿಕೊಡ್ಬೇಕಲ್ಲ. ಅವರು ಮಾಡಿ ಶ್ರೀಧರ್, ನೀವು ಶ್ರೀನಿವಾಸ್ ಇದ್ದಾಗ ಮಾಡಿದರು, ನಾವೆಲ್ಲ ಸಪೋರ್ಟ್ ಮಾಡಿದ್ವಿ, ಮಾಡಿ ಟೌನ್ ಹಾಲ್ನಲ್ಲಿ 2 ದಿವಸ ಮಾಡಿದೆ ನಾನು. ಟೌನ್ ಹಾಲ್ನಲ್ಲಿ 2 ದಿವಸ. ಆ 2 ದಿವಸದ್ದು ಪೂರ್ಣವಾದಂಥ ಹಣ ಏನಿದೆ, ಆ ಖರ್ಚು ವೆಚ್ಚ ಎಲ್ಲ ಅವ್ರ ಕೌನ್ಸಿಲರ್ಸ್ಗೆಲ್ಲ ಹೇಳಿ ಸುಮಾರು, ನಾನು ದುಡ್ಡೆಲ್ಲ ಕೇಳಲಿಲ್ಲ. ಇಂಥದ್ದಾಗಬೇಕು, ಇಂಥದ್ದು ಬುಟ್ಟದ್ದಾಗಬೇಕು, ಇಂಥದ್ದು ಎಲ್ಲ ಮಾಡಿದವ್ರೆ ಸರ್. ನಾವು ಜನ ಸೇರಿಸ್ತೀವಿ. ಇದು ಭಾಳ ಇಂಪಾರ್ಟೆಂಟು. ಮೆರವಣಿಗೆ ಹೊರಡುತ್ತೆ 4 ಗಂಟೆಗೆ. ನಮ್ಮ ಶ್ಯಾಮಲಾಜಿ ಬಾವೆಯವರು ಸಮ್ಮೇಳನ ಅಧ್ಯಕ್ಷರಾಗಿದ್ದರು. ಮೆರವಣಿಗೆ ಗಾಡಿ ಒಳಗೆ ಇದು ಕುದುರೆ ಇದು ಕೂರಿಸ್ತೀವಿ, ಸಾರೋಟ್ನೊಳಗೆ ಕೂರಿಸ್ತೀವಿ. ಆವಾಗ ಇದೇ ಮಹೇಶ್ ಜೋಶಿ ಉದ್ಘಾಟನೆಗೆ ಬಂದಿದ್ದರು. ನಮ್ಮ ದಿನೇಶ್ ಗುಂಡೂರಾವ್ ಇದ್ದರು. ಜನ ಒಂದು 2,000 ಜನ ಇರ್ಬೋದು, 1,500-2,000 ಜನ. ಅದಕ್ಕೆ ಮುಂಚೆ ಅಲ್ಲಿ ಓಡಾಡ್ತಾಯಿದ್ರು ಒಂದು ACP. ಇಲ್ಲಿ ಶ್ರೀಧರ್ ಅಂದರೆ ಯಾರು ಅಂತ ಕೇಳಿದ್ರು. ಸರ್, ನಾನೇ ಸರ್. ಬನ್ನಿರಿ ಇಲ್ಲಿ, ನಿಮ್ಮ ಹತ್ರ ಮಾತಾಡಬೇಕು. ಏನು ಸರ್? ಮೆರವಣಿಗೆ ಯಾವಾಗ ಶುರು? ಇನ್ನೊಂದು 10 ನಿಮಿಷ ಸರ್, ಇನ್ನೊಂದು 10 ನಿಮಿಷ. ಮೇಡಮ್ ಕಳಿಸಿದ್ದೀನಿ, ಕಾರು ಬಂದ ತಕ್ಷಣ ನೀವೊಂದು ರೂಟೆಲ್ಲ ಸರ್ ನಿಮ್ಮ ಟೇಬಲ್ ಮೇಲೆ ಇಟ್ಟೆ, ನೀವು 2 ಸತಿ ಬಂದೆ, ಸಿಕ್ಕಲಿಲ್ಲ ಸರ್. ರೂಟ್ ನಾನು ಹೇಳ್ತೀನಿ ಕೇಳು. ಫ್ರೀಡಮ್ ಪಾರ್ಕಿಂದ ಹೋಗಿ ಕೆಂಪೇಗೌಡ ರೋಡ್ ಇದೆಯಲ್ಲ, ಆಪೋಸಿಟ್ನೊಳಗೆ ಹೋಗಿ 1 ವೇ ಸರ್. ನಾನೇ ಇರೋದಯ್ಯ. ಭಾಳ ದಿವಸದ ಮೇಲೆ ಇಷ್ಟು ಜನ ಸೇರಿಸಿದ್ದೀರಾ, ನೀವು ಹಿಂಗೆ ಹೋಗ್ಬೇಕು, ಕಿಲಾರಿ ರೋಡ್ ಬೇಡ, ಗೊತ್ತಾಯ್ತಾ? ಸರ್, ಹಂಗೆಲ್ಲ ಮಾಡೋಕ್ಕಾಗಲ್ಲ ಸರ್, ಈಗಾಗಲೇ ಬುಕ್ ಆಗಿದೆ, ಅಲ್ಲೆಲ್ಲ ಜನ ಇರ್ತಾರೆ, ಅವರೆಲ್ಲ ಸೇರ್ಕೊತಾರೆ, ಹಿಂಗೆಲ್ಲ ಹೇಳಿ ತಪ್ಪಿಸ್ಕೊಂಡೆ ನಾನು. ಆದರೆ ಪೊಲೀಸ್ನವ್ರು ಕೊಟ್ಟಂಥ ಸಹಕಾರನೂ ಕೂಡ ಹೇಳಬೇಕಲ್ಲ. ನಾನಿದ್ದೀನಿ ರೀ, ನೀವು ಮಾಡಿ, ನೀವು ವಾಪಸ್ ಹಿಂಗೆ ಹೋಗಿ ಕೆಂಪೇಗೌಡ ರೋಡ್ನೊಳಗೆ ಹಂಗೆ ಹೋಗಿ. ನಾನು ಹೇಳೋದು ಅದು ಒಂಥರ ನಮಗೆ ಒಂಥರ ಭಾವುಕನಾಗ್ತೀನಿ ಅದನ್ನೆಲ್ಲ ಮಾತಾಡುವಾಗ. ಇಂಥ ಘಟನೆಗಳು ಬೇಕಾದಷ್ಟು ನಡೀತು ಅವತ್ತು. ಗಣೇಶ್ ಗುಂಡೂರಾವ್ ಬಾಯ್ಬಿಟ್ಟು ಕೇಳಿದ್ರು, ಹೆಂಗೆ ಶ್ರೀಧರ್ ಸರ್, ನಾವು 6 ತಿಂಗಳು ಕೆಲಸ ಮಾಡಿದ್ದೀವಿ, ಪ್ರತಿ ವಾರ್ಡ್ಗೆ ಹೋಗಿ ಇಂಥದ್ದು ನೋಡಿ. ಶ್ರೀರಾಮ್ಪುರ ತಲತಲಾಂತರದಿಂದ ಶ್ರೀರಾಮ್ಪುರ, ಜೈನ್ ನಗರ ಅಂತ ಕೊಡಬೇಕು. ಜೈನ್ ನೆನಪಿನೊಳಗೆ ಆ ನಗರನ ಮಾಡೋಕ್ಕೆ ಸರ್ಕಾರಕ್ಕೆ ನೋಟಿಸ್ ಕೊಟ್ಟಿದ್ರು ಅಲ್ಲಿರೋವಂಥ ಜನ. ನಿಮಗೆ ಜೈನ್ದು ಬೇಕಂದರೆ ನಿಮ್ಮ ಪಾಡ್ನ, ನೀವು ಶ್ರೀರಾಮ್ಪುರನ ಇರಬೇಕು ಅಂದರೆ ನಮ್ಮ ಜೊತೆಗೆ ಬಾ ಅಂತ ಹೇಳಿದ್ವಿ. ಅವಾಗ ಅವರೆಲ್ಲ ಬಂದಿದ್ದರು, ಅಲ್ಲಿ ಕನ್ನಡದವರು, ತಮಿಳ್ನವರು, ತೆಲುಗು ಎಲ್ಲರೂ ಇದ್ದರು. ನಿಮ್ಮ ಹೋರಾಟದ ನೆನಪುಗಳು ಹೋಗ್ತಾ ಹೋದರೆ ಬಹುಶಃ ನಮ್ಮ ಸಮಯ, ನಮ್ಮ ದಿನ, ನಮ್ಮ ವರ್ಷ ತಳ್ಳಿಬಿಡುತ್ತೆ ಅನ್ನೋ ಅಂತ ಅನಿಸುತ್ತೆ. ಇರಲಿ, ನಿಜಕ್ಕೂ ಒಂದು ಉತ್ತಮವಾದ ಬೆಳವಣಿಗೆ ಸರ್. ಇದೆಲ್ಲ ಕನ್ನಡದ ಹೋರಾಟ, ಕನ್ನಡದ ಚಳುವಳಿ, ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರು, ಕಾರ್ಮಿಕ ಸಂಘಟನೆ ಉಪಾಧ್ಯಕ್ಷರು, ಕಾರ್ಮಿಕ ಸಂಘ, ಇದೆಲ್ಲ ಒಂದು ಕಡೆಗಾದರೆ ಈಗ ಕರ್ನಾಟಕ ಜ್ಞಾನ ವಿಜ್ಞಾನ ಪರಿಷತ್ತಿನ ಅಧ್ಯಕ್ಷರು ಬೆಂಗಳೂರು ನಗರ ಜಿಲ್ಲೆಗೆ. ಇದು ಹೇಗೆ ಬಂತು? ಇದರ ಕಾರ್ಯವ್ಯಾಪ್ತಿಯನ್ನು, ಜ್ಞಾನ ವಿಜ್ಞಾನ ಪರಿಷತ್ತು ಅಥವಾ ವಿಜ್ಞಾನಕ್ಕೆ ಸಂಬಂಧಪಟ್ಟಿದ್ದ ಬರೀ ಸೈಂಟಿಸ್ಟೇ ಇರಬೇಕಾ, ಅದು ಏನಿದು ಅಂತಿರ್ತಕ್ಕಂಥ ಇದರ ವಿಸ್ತಾರ ಏನು ಅನ್ನುವಂಥದ್ದನ್ನು ಹೇಳಿ.
ಈಗ ಸಮಾಜದಲ್ಲಿ ಅನೇಕ ಸಂದರ್ಭದೊಳಗೆ ಬೇಡದರದಕ್ಕೆಲ್ಲ ಕಟ್ಟುನಿಟ್ಟನ್ನ ಮಾಡಿಕೊಂಡು ಬೇರೆಯವರಿಗೆ ನಾವು ಹಗುರವಾಗಿ ಕಾಣಿಸ್ತಾ ಇದ್ದೀವಿ. ಹೇಳಿ, ಬೇಡದಂಥ ಪದ್ಧತಿನ ಅದನ್ನು ಒಂದು ಹಿಂಗೇ ಮಾಡಬೇಕು ಅಂತ ಹೇಳಿ ಅದನ್ನು ನಾನು ಮೂಢನಂಬಿಕೆ ಅಂತ ಹೇಳಲ್ಲ, ಏನೋ ಒಂದು ಆಚರಣೆ ಬಂದ್ಬಿಟ್ಟಿದೆ. ಅದನ್ನು ನಾವು ತಿಳಿ ಹೇಳಿ ಹಿಂಗಲ್ಲ ಹಿಂಗೆ ಅಂತ ಹೇಳಬೇಕೇ ಹೊರತು ಅದನ್ನು ಮೂಢನಂಬಿಕೆ ಅದು ಇನ್ನೊಂದು ಮತ್ತೊಂದು ಅದನ್ನೆಲ್ಲ ಹೇಳೋದು. ಅಂಥದನ್ನ ಒಂದು ಸ್ವಲ್ಪ ಕಡಿಮೆ ಮಾಡುವಂಥ ದೃಷ್ಟಿಯಿಂದ. ಎರಡನೇದು, ವೈಜ್ಞಾನಿಕವಾಗಿ ಆಲೋಚನೆ ಮಾಡುವಂಥ ಕ್ರಮನ ಜನರ ಹತ್ರ ಸುಲಭವಾಗಿ ತಲುಪಿಸುವಂಥ ಕೆಲಸನ ನಮ್ಮ ಕರ್ನಾಟಕ ಜ್ಞಾನ ವಿಜ್ಞಾನ ಸಮಿತಿ ಮಾಡ್ತಾಯಿದೆ. ಇದು ಕಳೆದ ಒಂದು 2012 ವರ್ಷದಿಂದ ಇದನ್ನು ಮಾಡ್ತಾಯಿದ್ದೇವೆ ಕೇಂದ್ರದಿಂದ. ನನಗೆ ಇತ್ತೀಚೆಗೆ ಒಂದೂವರೆ 2 ವರ್ಷದ ಕೆಳಗಡೆ ನಮ್ಮ ಬಸವರಾಜ್ ಅಂತ ಸ್ಟೇಟ್ ಸೆಕ್ರೆಟರಿ ಇದ್ದಾರೆ, ಅವರು ಈ ಬೆಂಗಳೂರು ನಗರನ ನೀವು ನೋಡ್ಕೊಳ್ಳಿ ಅಂತ ಹೇಳಿ ಅವಕಾಶ ಮಾಡಿಕೊಟ್ರು. ಸೊ ಅದು ಕೊಟ್ಟ ಮೇಲೆ ನಾವು ನರಸಿಂಹಯ್ಯನವರು ಹೆಸರ ಮೇಲೆ ಒಂದಷ್ಟು ಸ್ವಲ್ಪ ಮಾತು ನೇರ ಸಂವಾದ ಅಂತ ಹೇಳಿ ನರಸಿಂಹಯ್ಯನವ್ರು ಪರಿಚಯ ಮಾಡಿಕೊಟ್ಟಂಗೆ ಕೆಲವು ಸೈನ್ಸ್ ವಿಚಾರಗಳನ್ನ ವಿದ್ಯಾರ್ಥಿಗಳು ತಿಳಿಸೋದು, ಶಾಲಾ ಕಾಲೇಜು ವಿದ್ಯಾರ್ಥಿಗಳು, ಅದೊಂದು 10-15 ಕಾರ್ಯಕ್ರಮ ಮಾಡಿದ್ದೀವಿ. ಇನ್ನು ರಾಮನಿಂದ ನೆಹರುವರೆಗೆ ಅಂತ ಹೇಳಿ ಪ್ರತಿ ವರ್ಷ ಅಲ್ಲಿ ಬರುವಂಥ ಏನು 7ರಿಂದ 14ನೇ ತಾರೀಕುವರೆಗೂ ರಾಮಂದು ಕಾರ್ಯಕ್ರಮ ಇರುತ್ತೆ, ನೆಹರುದು ಕಾರ್ಯಕ್ರಮ ಇರುತ್ತೆ. ನೆಹರು ಅವ್ರ ದೇಶಕ್ಕೆ ಏನು ಕೊಟ್ಟರು ಅಥವಾ ರಾಮನ್ ಅವರು ಏನು ಮಾಡಿದ್ರು, ಬರೀ ಒಂದು 600-700 ರೂಪಾಯಿ ವಸ್ತುಗಳಿಗೆ ಮಾಡಿದಂಥ ಒಂದು ಸಲಕರಣೆ ಅವ್ರಿಗೆ ನೋಬೆಲ್ ಅವಾರ್ಡ್ನ ಕೊಡುತ್ತೆ, ಬೆಳಕು ಚೆಲ್ಲಾಟದ ಬಗ್ಗೆ ಮಾಡಿದಂಥದ್ದು. ಅಂಥ ಎಲ್ಲ ಸಾಧನೆಗಳಿಗೆ ಸಾಧಕರನ್ನ ಇನ್ನೊಬ್ಬರನ್ನ ಪರಿಚಯ ಮಾಡೋಂಥ. ಈಗ ರಾಮನ್ ಆದಮೇಲೆ ಇವ್ರದ್ದು ಡಾಕ್ಟರ್ ರಾಜಾರಾಮಣ್ಣ ಅವ್ರದ್ದು ಶತಮಾನೋತ್ಸವನ ನಾವು ಆರಂಭ ಮಾಡಿದ್ದೀವಿ. ಪಾಲಹಳ್ಳಿ ವಿಶ್ವನಾಥ್ ಅಂತ ದೊಡ್ಡ ವಿಜ್ಞಾನಿಗಳು ಅದನ್ನು ಉದ್ಘಾಟನೆ ಮಾಡಿಕೊಟ್ಟಿದ್ದಾರೆ. ಈಗ ಅದರದ್ದು ಒಂದು 8-10 ಕಾರ್ಯಕ್ರಮ ನಡೆಯುತ್ತೆ. ನಾವು ಸರ್ಕಾರಕ್ಕೂ ಒತ್ತಾಯ ಮಾಡೋಕ್ಕೆ ಹಲವಾರು ಪತ್ರಗಳನ್ನ ಬರೆದಿದ್ದೀವಿ, ಕೇಂದ್ರಕ್ಕೂ ಬರೆದಿದ್ದೀವಿ. ರಾಜು, ಯಾಕೆ ಅಂದರೆ ಇವತ್ತು ನಾವು ಇಷ್ಟೊಂದೆಲ್ಲ ಬೆಳಕಿನೊಳಗೆ ಕೂತ್ಕೊಂಡು ಮಾತಾಡ್ತೀವಿ ಅಂದರೆ ಅವ್ರ ಕಾಂಟ್ರಿಬ್ಯೂಷನ್ ಈ ದೇಶಕ್ಕೆ ಭಾಳ ದೊಡ್ಡ ಪ್ರಮಾಣದೊಳಗಿದೆ. ಆದ್ದರಿಂದ ಅವರು ಯಾವುದಾನ ರೂಪದೊಳಗೆ ಸರ್ಕಾರದವರು ಕೂಡ ನೀವು ಮಾಡಿ ಅಂತ ಹೇಳಿದ್ದೀವಿ. ನಾವು ಸದ್ಯದೊಳಗೆ ಗಾಯನ ಸಮಾಜ, ಬೇರೆ ಬೇರೆ ಭಾಳ ಹೆಸರಾದಂಥ ಉದಯಭಾನುಕಲಾ ಸಂಘ ಇರ್ಬೋದು ಅಥವಾ BMC ಪ್ರತಿಷ್ಠಾನ ಇರ್ಬೋದು, ಇವರೆಲ್ಲರಿಗೂ ಸರ್ಕಾರಕ್ಕೆ ಪತ್ರ ಬರೀರಿ ಅಂತ ಹೇಳಿದ್ದೀವಿ. ಪತ್ರನೂ ನಾವು ಕೊಡ್ತೀವಿ, ಇದರ ಮೇಲೆ ನೀವು ದಯವಿಟ್ಟು ಪತ್ರ ಬರೀರಿ. ಇಷ್ಟೆಲ್ಲ ಆಗ್ತಾಯಿದೆ ಸರ್. ಖಂಡಿತ ಕನ್ನಡ ಚಳವಳಿಯಿಂದ ಬಂದು ಈಗ ವಿಜ್ಞಾನ ಪರಿಷತ್ನಲ್ಲೂ ಕೂಡ ಅದು ಕನ್ನಡದ ಕೆಲಸವೇ, ನಿಜವಾದ ಕನ್ನಡ ಕೆಲಸವೇ, ಅತ್ಯುತ್ತಮವಾದ ಕೆಲಸವನ್ನು ಮಾಡ್ತಾ ಇದ್ದೀರಿ. ನನ್ನ ಕಡೆಯ ಪ್ರಶ್ನೆ ಅಂತಂದರೆ, ನೀವು ಸರಿಸುಮಾರು 40-45 ಒಂದು 4-5 ದಶಕಗಳೇ ಆಗ್ಬೋದು ಕನ್ನಡ ಚಳವಳಿಯಿಂದ ಬಂದಿರತಕ್ಕಂಥದ್ದು. ಈಗ 24 ವರ್ಷ ನಿಮಗೆ, ಯಾಕಂದರೆ 74 ಅಂತ ಹೇಳೋದು ಬೇಡ ಅಂತ ಹೇಳುತ್ತೆ. 24 ವರ್ಷ ಅದು ಇಷ್ಟೆಲ್ಲ ಕೆಲಸ ಮಾಡಿದಿರಿ, ಅನುಭವ ಇದೆ. ಇನ್ನೂ ಸಾಕಷ್ಟು ನಿಮ್ಮ ಘಟನೆಗಳನ್ನು ಮೆಲುಕು ಹಾಕುವಂಥದ್ದಿದೆ. ತುಂಬ ಇದೆ ಸರ್, ತುಂಬ ಇದೆ. 10% ಅದೇ ಪ್ರಸ್ತುತ ಈಗಿನ ಕನ್ನಡ ಹೋರಾಟಗಾರರಿಗೆ ಅಥವಾ ಹೋರಾಟಗಾರರಿಗೆ ನೀವು ಏನು ಹೇಳಲಿಕ್ಕೆ ಇಷ್ಟಪಡ್ತೀರಿ? ಕನ್ನಡಕ್ಕೋಸ್ಕರ ಏನು ಮಾಡಬೇಕು ಅಥವಾ ಯಾವ ರೀತಿ ಇರಬೇಕು ಅಂತಕ್ಕಂಥದ್ದು ನಿಮ್ಮ ಸಲಹೆ? ತುಂಬ ಸಂಯಮ ಇರಬೇಕು. ಮೊದಲನೇದಾಗಿ ತುಂಬ ಸಂಯಮ ಇರಬೇಕು. ಆವೇಶ ಎಲ್ಲಿ ಬೇಕೋ ಅಲ್ಲಿ ಮಾತ್ರ ನಾವು ಪ್ರಯೋಗ ಮಾಡಬೇಕು ಹೊರತು ಎಲ್ಲ ಕಡೆ ಅದನ್ನು ಪ್ರಯೋಗ ಮಾಡಿದರೆ ಚಳವಳಿ ಕಟ್ಟಕ್ಕಾಗೋದಿಲ್ಲ. ಮತ್ತು ಶಿಸ್ತಿರಬೇಕು. ಯಾರೋ ಒಬ್ಬರು ನಾಯಕರು ಇರ್ತಾರೆ, ಅವ್ರ ಕೆಳಗಡೆ ನಾವು ಒಂದು 100 ಜನ 200 ಜನ ಇದ್ದೀವಿ ಅಂದರೆ ಅವ್ರ ಮಾತು ಹೇಳಿದ ಮೇಲೆ ಅದಷ್ಟೇ. ನೋಡಿ, ನಾನು ನಮ್ಮ ಈ ರಕ್ಷಣಾ ವೇದಿಕೆ ಬಣಗಳು ಹಾಗೆ ಹೀಗೆ ಎಲ್ಲ ಹೇಳ್ತಾರೆ, ಆದರೆ ಅಲ್ಲಿ ಒಬ್ಬ ನಾಯಕ ಇರ್ತಾನೆ. ನಾಯಕ ಹೇಳಿದ್ಮೇಲೆ ಎಲ್ಲರೂ ಅದನ್ನು ಪಾಲನೆ ಮಾಡ್ತಾರೆ. ಅದು ನನಗೆ ಭಾಳ ಇಷ್ಟವಾದಂಥ, ಅದನ್ನು ಎಲ್ಲ ಗುಂಪಿನವರು ಮಾಡಬೇಕು. ಮತ್ತು ಕನ್ನಡ ಕಟ್ಟೋ ಕೆಲಸದೊಳಗೆ ಅವನು ಇವನು ಆ ಜಾತಿ ಈ ಜಾತಿ ಇದೆಲ್ಲ ಬಿಟ್ಟು ಅದೆಲ್ಲ ಬಿಟ್ಟು ನಾವು ಗಟ್ಟಿಯಾಗಿ ಕೆಲಸ ಮಾಡಿದಾಗ ಒಂದಷ್ಟು ಒಳ್ಳೆಯ ದಿನಗಳು ಕಾಣುತ್ತೆ ಅನ್ನೋದು ನನ್ನ
ಅನುಭವದ ಮಾತು. ಇಷ್ಟೊತ್ತು ನೀವು ಸುದ್ದಿ ವೃತ್ತದ ಮುಖ್ಯಸ್ಥರಾಗಿ ನನಗೆ ಕರೆದು ಇಲ್ಲಿ ಮಾತಾಡೋದಕ್ಕೆ ಒಂದು ಅವಕಾಶ ಮಾಡಿಕೊಟ್ರಿ. ಅದರೊಳಗೆ ಎಷ್ಟು ತಪ್ಪಿದೆಯೋ ಎಷ್ಟು ಸರಿ ಇದೆಯೋ ಎಲ್ಲ, ಆದರೆ ಈ ಘಟನೆಗಳೆಲ್ಲ ಸತ್ಯನೇ, ಇದೆಲ್ಲ ಸತ್ಯ ನಾನು ಹೇಳಿರೋದು. ಈಗ ವಿಜ್ಞಾನ ಸಮಿತಿ ಇದು ಕಡೆಯಿಂದ ಕೆಲವು ಪಬ್ಲಿಕೇಶನ್ಸ್ ಎಲ್ಲ ಬರುತ್ತೆ. ನಮ್ಮದು ಶಿಕ್ಷಣ ಶಿಲ್ಪಿ ಅಂತ ಒಂದು ಬರುತ್ತೆ, ಅದು ಕೇಂದ್ರದವ್ರು ಇದನ್ನು ಪ್ರಿಂಟ್ ಮಾಡ್ತಾರೆ. ಇದು ಸರ್ಕ್ಯುಲೇಷನ್ ಇದೆ ಪ್ರತಿ ತಿಂಗಳು, ಅನೇಕ ಶಾಲೆ ಮಾಸ್ಟರ್ಗಳೆಲ್ಲ ತೊಗೊತಾರೆ. ತುಂಬ ಒಳ್ಳೆಯ ಮಾಹಿತಿ ಇದೆ. ನಾವು ಈ ಥರದ್ದು ಆವಾಗವಾಗ ಬರುತ್ತೆ, ಜೀವನ ಬದಲಿಸಿದ ಜೀವವಿಜ್ಞಾನಿಗಳು ಅಂತ. ಇದನ್ನು ಆರಾಧ್ಯ ಅಂತ ತುಮಕೂರಿನವ್ರು, ತುಂಬ ಒಳ್ಳೆ ಮಾತುಗಾರರು ಅವ್ರು ಬರೆದಿರೋವಂಥದ್ದು. ಇಂಥದ್ದು ನಡೀತಾ ಇದೆ. ನಮ್ಮ ಬೆಂಗಳೂರು ಕರ್ನಾಟಕ ಜ್ಞಾನ ವಿಜ್ಞಾನ ಸಮಿತಿ ಪ್ರತಿ ತಿಂಗಳು ಇದೊಂದು ಪೇಪರ್ ತರ್ತೀವಿ, ಬೆಂಗಳೂರು ವಿಜ್ಞಾನ ಮಿತ್ರ ಅಂತ ಹೇಳಿ. ಆ ವಿಜ್ಞಾನ ಮಿತ್ರದೊಳಗೆ ಭಾಳ ಸಿಂಪಲ್ ಆಗಿರುತ್ತೆ. ಒಂದು ಎಡಿಟೋರಿಯಲ್ ಇರುತ್ತೆ, ಒಂದು ಯಾರು ಆ ತಿಂಗಳೊಳಗೆ ವಿಜ್ಞಾನಿ ಸತ್ತೋಗಿರ್ತಾನೆ ಅವ್ರನ್ನ ನನ್ನ ಸ್ಮರಣೆ ಮಾಡ್ತಾರೆ. ಅದಾದಮೇಲೆ ಒಂದು ಪ್ರಯೋಗ ಇರುತ್ತೆ ಮಕ್ಕಳಿಗೋಸ್ಕರ, ಅದಾದಮೇಲೆ ಒಂದು ಪದ್ಯ ಇರುತ್ತೆ, ಕಡೆ ಒಳಗೆ ಒಬ್ಬ ವಿಜ್ಞಾನಿದು ಪೂರ್ಣ ಪರಿಚಯ ಇರುತ್ತೆ. ಇಷ್ಟೇ ಇರೋದು. ಮೊದಲು ಇದನ್ನು ಕೈ ಕೊಟ್ಟರೆ ಜನ ತೊಗೊಳ್ತಾ ಇರಲಿಲ್ಲ. ಈಗ ನಾವು ಬಸ್ನಲ್ಲಿ ಕುಂತ್ಕೊಂಡ್ರೆ ಸರ್ ಈ ತಿಂಗಳದ್ದು ಬಂತಾ ಸರ್ ಅಂತ ಕೇಳ್ತಾರೆ. ಅದು ಸಂತೋಷದ ವಿಚಾರ. ನಿಮಗೂ ಇದನ್ನು ಈ ಸಂದರ್ಭದೊಳಗೆ ಕೊಡ್ತೀನಿ, ದಯಮಾಡಿ ಇದನ್ನು ಪರಿಶೀಲನೆ ಮಾಡಿ. ನಮಸ್ಕಾರ ಸರ್. ಮೊದಲದಾಗಿ ತಮಗೆ ತುಂಬ ಹೃದಯದ ಧನ್ಯವಾದಗಳು. ನಮ್ಮ ಅಮೂಲ್ಯವಾದ ಸಮಯನ ನಮಗೋಸ್ಕರವಾಗಿ ಕೊಟ್ಟು ಕನ್ನಡ ಚಳುವಳಿಯಿಂದ ಹಿಡಿದು ಈ ಗಳಿಗೆಯವರಿನ ಹೋರಾಟಗಾರರು ಹೇಗಿರಬೇಕು ಅಂತಕ್ಕಂಥ ನಮಗೆ ತಿಳಿಸ್ಕೊಟ್ಟಿದ್ದೀರಿ. ನಿಮಗೆ ತುಂಬ ಹೃದಯದ. ಹೌದು, ನಾನು ಹೇಳಿದ್ನಲ್ಲ, ಇಡೀ ನಾನು ಹೇಳಿರೋದು 10 ಭಾಗನೇ ಹೌದು. ಆದರೆ ಇನ್ನು 90 ಭಾಗ ಇದೆಯಲ್ಲ, ಆ ಮಾರಮೂರ್ತಿ ಅವ್ರನ್ನ ನೆನೆಸ್ಕೊಳ್ಳೋದು, ಅದು ಮತ್ತೆ 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 ಆಗಬೇಕು. ಬೇರೆಯವ್ರೂ ಕೂಡ ಅದನ್ನು ಹೇಳಬೇಕು, ಅದನ್ನು ಮುಚ್ಚಿಡ್ಕೊಡ್ದು ಅವರೇ ನಿಜವಾದಂಥ ಹೋರಾಟಗಾರರು ಅನ್ನೋದನ್ನ ಮತ್ತೆ ಮತ್ತೆ ಹೇಳಬೇಕು. ನನ್ನ ಇಷ್ಟೆತ್ತರಕ್ಕೆ ಬೆಳೆಸಿದಂಥ ಎಲ್ಲ ನನ್ನ ಸಹಪಾಠಿಗಳು, ಬೇರೆ ಬೇರೆ ಕೈಗಾರಿಕಾ ಕನ್ನಡ ಸಂಘಗಳು, ಅಲ್ಲಿನ ಪದಾಧಿಕಾರಿಗಳು, ಕಾರ್ಯಕರ್ತರು, ನನಗೆ 100 ಜನ ಗುರುತಿದ್ದಾರೆ. ಅದರೊಳಗೆ ಎರಡನೇ ಮಾತೇ ಇಲ್ಲ. ಯಾವುದಾನ ಫ್ಯಾಕ್ಟ್ರಿಗೆ ಹೋದರೆ ನಮ್ಗೆ ಊಟಕ್ಕೆ ಏನು ತೊಂದರೆ ಇಲ್ಲ ಸರ್, ಯಾವ ಫ್ಯಾಕ್ಟ್ರಿಗೆ ಹೋದರೂ ಊಟ ಹಾಕ್ತಾರೆ ಅವರು ಕರ್ಕೊಂಡೋದ್ರೆ. ಅದರಿಂದ ಅವರೆಲ್ಲರಿಗೂ ಕೂಡ ದೇವರು ಒಳ್ಳೇದು ಮಾಡಲಿ ಅಂತ ಹೇಳ್ತಾ ನಾನು ಮಾತು ಮುಗಿಸ್ತೀನಿ ಸರ್. ನಮಸ್ಕಾರ. ವೀಕ್ಷಕರೇ, ಕನ್ನಡ ಚಳುವಳಿಯಿಂದ ಬಂದು ಈ ಗಳಿಗೆವರೆಗೂ ತಮ್ಮದೇ ಆಗಿರ್ತಕ್ಕಂಥ ವಿಶಿಷ್ಟ ಕೊಡುಗೆಯನ್ನು ಕೊಡ್ತಾ ಇರ್ತಕ್ಕಂಥವ್ರು ನಾವು ಗಮನಿಸ್ತಾ ಇದ್ದೇವೆ. ಕನ್ನಡ ಹೋರಾಟ ಅಂತ ಹೇಳಿದ್ರೆ ಈ ಅನೇಕ ರೀತಿಯಲ್ಲಿ ವ್ಯಾಖ್ಯಾನವನ್ನು ಮಾಡ್ತಾರೆ. ಮನೆ ಮಠ ಬಿಟ್ಬಿಟ್ಟು ಬಂದು ಹೋರಾಟವನ್ನು ಕೀಳಿತಾರೆ, ಹೊಟ್ಟೆಪಾಡಿಗೋಸ್ಕರ ಹೋರಾಟವನ್ನು ಮಾಡ್ತಾರೆ, ರೋಲ್ ಕಾಲಿಗೆ ಹೋರಾಟವನ್ನು ಮಾಡ್ತಾರೆ. ಈ ರೀತಿಯ ಶಬ್ದಗಳು ಸಾಕಷ್ಟು ಆಗ್ತಿರುವುದರ ಮಧ್ಯೆಯೊಳಗೆ ನೈಜ ಹೋರಾಟ ಮಾಡುವುದರ ಮೂಲಕವಾಗಿ ಆ ಹೋರಾಟದ ಯಶಸ್ಸು, ಆ ಹೋರಾಟದ ಫಲ ತಂದುಕೊಡುವುದರ ಮೂಲಕವಾಗಿ ವಿಶೇಷವಾಗಿ ಕಾರ್ಯವನ್ನು ನಿರ್ವಹಿಸಿದಂಥವ್ರು. ಕನ್ನಡ ವಿಜ್ಞಾನ ಪರಿಷತ್ತಿನ, ಕರ್ನಾಟಕ ಜ್ಞಾನ ವಿಜ್ಞಾನ ಪರಿಷತ್ತಿನ ಹಾಲಿ ಬೆಂಗಳೂರು ನಗರ ಜಿಲ್ಲಾ ಅಧ್ಯಕ್ಷರು. ಅದು ನೆಪ ಮಾತ್ರ ಅಷ್ಟೇ. ಅಧ್ಯಕ್ಷರು ಅಂದ ತಕ್ಷಣ ಏನೋ ಅಂತಕ್ಕಂಥ ಭಾವನೆ ಅವರಿಗಿಲ್ಲ. ಕೆಲಸ ಮಾಡಬೇಕು. ಈ ರೀತಿಯ ಕೆಲಸವನ್ನು ಮಾಡಿರ್ತಕ್ಕಂಥ 74 ವರ್ಷವಾದರೂ ಕೂಡ ನಾನು ಅದಕ್ಕೆ ಹೇಳಿದೆ 24 ವರ್ಷ ಅಂತೇಳಿ ಶತಾಯುಷಿಗಳಾಗಿ ಇನ್ನೂ ಕನ್ನಡದ ಸೇವೆಯನ್ನು ಮಾಡಲಿ, ಪ್ರಸ್ತುತ ಇರುವಂಥ ಕನ್ನಡ ಹೋರಾಟಗಾರರಿಗೆ ಮಾರ್ಗದರ್ಶನವನ್ನು ಮಾಡಲಿ ಅಂತ ಹೇಳ್ತಾ ಇವತ್ತಿನ ಈ ವಿಶೇಷ ಕಾರ್ಯಕ್ರಮ ಮುಗಿಸ್ತಾ ಇದ್ದೇನೆ. ಮತ್ತೆ ವಿಶೇಷ ವ್ಯಕ್ತಿಯೊಂದಿಗೆ ನಿಮ್ಮನ್ನು ಸಂಪರ್ಕ ಮಾಡ್ತೇನೆ. ನಮಸ್ಕಾರ.